ಹಾಯ್, ನಾನು ನಿಮ್ಮ ಶ್ರೀನಿವಾಸ ಕಲ್ಯಾಣ ಹೀರೋಯಿನ್ ಮಾತಾಡ್ತಿದ್ದೀನಿ. ನಮ್ಮ ಪೋಸ್ಟರ್ ಹಿಂದೆ ಇದೆ, ಒಂದ್ಸತಿ ನೋಡ್ಕೊಂಬಿಡಿ. ಅದು MG ಶ್ರೀನಿವಾಸ್ ಅವರು. ಸೊ ಇವತ್ತು ನನ್ನ ಫೇವ್ರೆಟ್ ಸಾಂಗ್ ಫುಲ್ ಬಿಸಿ ಸಾಂಗ್ ನ ನಾವು ಲಾಂಚ್ ಮಾಡ್ತಾ ಇದೀವಿ. ಆ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ನಂಗೆ ಇಡೀ ಮೂವಿನಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ನಂಗೆ ಆ ಸಾಂಗ್. ಬಿಕಾಸ್ ಅದರಲ್ಲಿ ಆ ಫೀಲ್ ಏನಿದೆ ಅಥವಾ ಅದ್ರದ್ದು ಲಿರಿಕ್ಸ್ ಏನಿದೆ, ಅದ್ರ ಮ್ಯೂಸಿಕ್ ಏನಿದೆ, ವಿಜಯ್ ಪ್ರಕಾಶ್ ಅವರು ಬ್ಯೂಟಿಫುಲ್ ಆಗಿ ಅದನ್ನ ಹಾಡು ಹೇಳಿದ್ದಾರೆ. ಅಂಡ್ ಆ ಮೂವಿನ ಹಾಡ್ ಆಕ್ಚುಲಿ ನಂಗೆ ತುಂಬಾ ಏನೋ ಹತ್ತಿರವಾಗಿರುವಂತದ್ದು. ಎಲ್ರಿಗೂ ಎವ್ರಿಬಡಿ ಕ್ಯಾನ್ ರಿಲೇಟ್ ಟು ದಟ್ ಸಾಂಗ್ ಅನ್ನೋ ತರ ಅವ್ರು ಬರ್ದಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವ್ ಎಲ್ರು ಅದನ್ನ ನೋಡ್ಲೇಬೇಕು. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ತಾ ಇರಿ. ಇಲ್ಲಿ ನಮ್ಮ MG ಶ್ರೀನಿವಾಸ್ ಅವರು ಇದ್ದಾರೆ. ಸೊ ಹಾಯ್. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಘು ಧಾನಿ ಅವರು ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು, ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಅಂಡ್ ಹಾಗೆ ಮಜಾ ಏನು ಅಂದ್ರೆ ನಮ್ಮ ಕ್ಯಾಮ್ರಾಮನ್ ಬರ್ತಾರೆ. ಐ ಥಿಂಕ್ ಹಿ ಇಸ್ ದಿ ಮೋಸ್ಟ್ ಸ್ಪೆಷಲ್ ಪರ್ಸನ್ ಫಾರ್ ದಿಸ್ ಸಾಂಗ್. ಆಕ್ಚುಲಿ ಈ ಸಾಂಗ್ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸಕ್ಕೆ, ನಾನ್ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸಕ್ಕೆ, MG ಅವ್ರ ಅಷ್ಟು ಬ್ಯೂಟಿಫುಲ್ ಆಗಿ, ಐ ಮೀನ್ ಹ್ಯಾಂಡ್ಸಮ್ ಆಗಿ ಕಾಣಿಸಕ್ಕೆ ಇರೋ ಅಶ್ವಿನ್ ಅವರು ಈಸ್ ದ ಮೇಜರ್ ಹ್ಯಾಂಡ್. ಆಕ್ಚುಲಿ ಅವ್ರ ವಿಷುವಲಿ ಏನ್ ಸಕ್ಕದಾಗಿ ತೋರಿಸಿದ್ದಾರೆ ಅಂದ್ರೆ ನೋಡ್ತಾರೆ ಗುರು ಇನ್ನೊಂದ್ಸತಿ ಯಾಕೋ ಗುರು ಅನ್ನೋ ತರ ಇರುತ್ತೆ ಸಾಂಗ್. ಆಸಮ್ ಸಾಂಗ್. ಸೊ ಅರುಣ್ ಗೌಡ ಅವರು ಹಾಯ್ ಅರುಣ್. ಯಾ, ಸೊ ಇನ್ನೇನ್ ಸ್ವಲ್ಪ ಹೊತ್ತು ನಮ್ಮ ಕ್ಯಾಮ್ರಾಮನ್ ಕೂಡ ಇರ್ತಾರೆ. ಅಂಡ್ ಹಾಗೆ ಲೆಟ್ ರಘು ಇವಾಗ ಅವರ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ತಾರೆ. ಅಂದ್ರೆ ಸಾಂಗ್ ಕಂಪೋಸ್ ಮಾಡೋದ್ರಲ್ಲಿ, ಯಾಕಂದ್ರೆ ಈ ಸಾಂಗ್ ನ ಕಂಪೋಸ್ ಮಾಡಿದ್ರು ನಮ್ಮ ರಘು ಥಾಣೆ ಅವರು. ಸೊ ಅದನ್ನ ಯೋಗರಾಜ್ ಭಟ್ ಸರ್ ಬರ್ದಿದ್ದಾರೆ ಅಂಡ್ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸಸ್ ಆ ಸಾಂಗ್ ನ ಕಂಪೋಸ್ ಮಾಡೋದು ಫುಲ್ ಬಿಸಿ. ಆ ಟ್ಯೂನ್ ಒಂಥರ ಮೆಸ್ಮರೈಸಿಂಗ್ ಟ್ಯೂನ್. ಕೇಳಿದ ತಕ್ಷಣ ಒಂದು ಗುಂಗಲ್ ಇರ್ತಿದ್ವಿ. ಸೊ ಆ ಒಂದು ಸಾಂಗ್ ನ ಕಂಪೋಸ್ ಮಾಡೋ ಎಕ್ಸ್ಪೀರಿಯನ್ಸ್ ನನ್ ಜೊತೆ ವರ್ಕ್ ಮಾಡಿದೆ ಎಕ್ಸ್ಪೀರಿಯನ್ಸ್. ನಾನ್ ಕೂಡ ಟಾರ್ಚರ್ಗಳನ್ನ ತಡ್ಕೊಂಡು ಅಂದ್ರೂ ಅಷ್ಟು ಪೇಷನ್ಸ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಹೇಳೋದಕ್ಕೆ. ಸೊ ಐ ಥಿಂಕ್ ರಘು ವಿಲ್ ಬಿ ಅ ಬೆಟರ್ ಪರ್ಸನ್ ಟು ಎಕ್ಸ್ಪ್ಲೈನ್. ಫುಲ್ ಬಿಸಿ ಸಾಂಗ್. ಈ ಫಿಲ್ಮ್ ಇಂದು ನಂದು 8ನೇ ಸಾಂಗ್ ಅಂತ ಹೇಳ್ಬೋದು. ಶ್ರೀನಿ ಅವರು ಆ ಟೈಮಲ್ಲಿ ಲೈಕ್ ಹೇಳಿದ ಈ ತರ ಒಂದು ಸಿಚುವೇಶನ್ಸ್ ಇದೆ, ಸೊ ಈ ತರ ಒಂದು ಫೀಲ್ ಇದೆ, ಸೊ ಈ ತರ ಒಂದು ಸಾಂಗ್ಸ್ ಬರ್ಬೇಕು ಅಂತ ಹೇಳಿದಾಗ ಸೊ ಟ್ಯೂನ್ಗಳು ಬರೋಕೆ ಸ್ಟಾರ್ಟ್ ಆದಾಗ ಲೈಕ್ ಹೋಪ್ಫುಲಿ ಲೈಕ್ ಮಧ್ಯರಾತ್ರಿ 12 ಗಂಟೆ ಆಗಿರ್ಬೋದು, ಇಲ್ಲ 1 ಗಂಟೆ ಆಗಿರ್ಬೋದು, ಇಲ್ಲ ಮಧ್ಯಾಹ್ನ 2 ಗಂಟೆನೂ ಆಗಿರ್ಬೋದು. ಸೊ ರಘುವರು ಏನಾಯ್ತು ಟ್ಯೂನ್ ಅಂತೇಳಿ ಸೊ ಅವ್ರಿಗೆ ಮೇಲಿಂದ ಮೇಲೆ ಒಂದು ಟ್ಯೂನ್ ಕಳ್ಸಿಕೊಡ್ತಾ ಇರ್ತಿದ್ದೆ ನಾನು. ಕಳ್ಸಿಕೊಟ್ಟಾಗ ಲೈಕ್ ಓಕೆ 1 2 3 4 5 ರಿಜೆಕ್ಷನ್. ಆಮೇಲೆ ಲಾಸ್ಟಿಗೆ ಓಕೆಪ್ಪ ಇದು ಬರೀ ರಿಜೆಕ್ಷನ್ ಅಂತ ತಗೊಂಡು ಸುಮ್ಮನೆ ಒಂದು ಯಾವ್ದೊಂದು ಗುಂಗಲ್ಲಿ ಸಿನಿ ಟ್ಯೂನ್ ನೋಡು ಅಂತ ತಗೊಂಡು ಕಳ್ಸಿಕೊಟ್ಟೆ. ಆಮೇಲೆ ಲೈಕ್ ಒಂದು 4 ಟ್ಯೂನ್ ಅಲ್ಲಿ ಒಂದು ಟ್ಯೂನ್ ಅನ್ನ ಅವರು ಪುನಃ ಕಳ್ಸಿಕೊಟ್ರು. ಅದು ಹೇಗಿತ್ತು, ಸೊ ನನ್ಗೇನು ಆ ಟೈಮಲ್ಲಿ ಓಕೆ ತರ ಅನಿಸ್ತಾ ಇತ್ತು ಆಕ್ಚುಲಿ. ಅದು ಕಳ್ಸಿಕೊಟ್ಮೇಲೆ ರಘುವರಿ ಸಾಂಗ್ ಚೆನ್ನಾಗಿದೆ, ಇದ್ರ ಮೇಲೆ ವರ್ಕೌಟ್ ಮಾಡೋಣ ಅಂತ ಹೇಳಿ ವರ್ಕೌಟ್ ಮಾಡ್ತಾ ಓಕೆ ಡನ್ ಅಂತ ತಗೊಂಡು ಒಂದು ಚಿಕ್ಕ ಬಿಟ್ಟನ್ನ ರೆಡಿ ಮಾಡಿದ್ವಿ. ಜಸ್ಟ್ ಪಲ್ಲವಿ ಮಾತ್ರ ನಾವು ರೆಡಿ ಮಾಡ್ಬಿಟ್ಟು ಅವ್ರಿಗೆ ಕಳ್ಸಿಕೊಟ್ವಿ. ತುಂಬಾ ಚೆನ್ನಾಗಿ ಬಂದಿದೆ ರಘುವರೇ. ಸೊ ಐ ಥಿಂಕ್ ಚರಣನು ಮಿಕ್ಸ್ ಮಾಡ್ಬಿಟ್ಟು ಒಂದು ಗ್ಲಾನ್ಸ್ ಅನ್ನ ಕೊಡಿ ಅಂತ ಹೇಳಿದ್ರು ಅವರು. ಸೊ ಪಲ್ಲವಿ ಮತ್ತು ಚರಣ ಬಂದಾಗ ಸೊ ಇಟ್ ವಾಸ್ ವೆರಿ ಗುಡ್. ಸೊ ಸೆಕೆಂಡ್ ಚಾಲೆಂಜ್ ಏನಿತ್ತು ಅಂತಂದ್ರೆ ಯಾರು ಇದನ್ನ ಹಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಇದು ಹೇಗ್ ಬಂದು ಚೆನ್ನಾಗಿರುತ್ತೆ. ಸೊ ಲೈಕ್ ಆ ಟೈಮಲ್ಲಿ ಲೈಕ್ ಈ ಪರ್ಟಿಕ್ಯುಲರ್ ಸಾಂಗ್ ಅನ್ನ ವಿಜಯ್ ಪ್ರಕಾಶ್ ಅವರು ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಏನೋ ಒಂದು ರಫ್ ಇಮ್ಯಾಜಿನೇಷನ್. ಆದ್ರೂ ಲೈಕ್ ಅವ್ರದ್ದೊಂದು ಸ್ವಲ್ಪ ವಾಯ್ಸ್ ಸ್ವಲ್ಪ ಥಿಕ್ ಆಗಿರೋದ್ರಿಂದಾಗಿ ಹೇಗ್ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್ ಇತ್ತು. ಬಟ್ ಹವೆವರ್ ವಿ ಹ್ಯಾಡ್ ಕಾನ್ಫಿಡೆಂಟ್ ಏನೋ ಒಂದು ಆಗುತ್ತೆ ಅಂತ ಹೇಳಿ. ಸೊ ಲೈಕ್ ಫೈನಲಿ ನಾವು ವಿಜಯ್ ಪ್ರಕಾಶ್ ಅವರು ಹಾಡಿಸಿದಾಗ ಆ ಸಾಂಗ್ ತುಂಬಾ ಚೆನ್ನಾಗಿ ಬಂತು. ಅದಾದ್ಮೇಲೆ ನಾವೆಲ್ಲ ಮ್ಯೂಸಿಕ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಫೈನಲ್ ಮಿಕ್ಸಿಂಗ್ ಹೋಗಿ ಬ್ಯಾಲೆನ್ಸಿಂಗ್ ಎಲ್ಲ ಮಾಸ್ಟರಿಂಗ್ ಎಲ್ಲ ಆದ್ಮೇಲೆ ಸೊ ಇಟ್ ಸೌಂಡೆಡ್ ವೆರಿ ಗುಡ್. ದ ಗುಡ್ ಪಾರ್ಟ್ ಇಸ್ ಅಬೌಟ್ ಶ್ರೀನಿ. ಯಾಕಂತ ಹೇಳಿದ್ರೆ ಈ ಸಾಂಗ್ ಅನ್ನ ನಿಜವಾಗ್ಲೂ ಒಂದು ಎತ್ತರಕ್ಕೆ ತಗೊಂಡ್ ಬರ್ಬೇಕಂದ್ರೆ ಅವರೇ ಕಾರಣ. ಅದಕ್ಕೆ ಬೇಕಾಗಿರುವಂತ ಒಂದು ಗ್ಲಾಮು ನಮ್ಮ ನಿಖಿಲಾ ಅವರು ತುಂಬಾ ಚೆನ್ನಾಗಿ ಆಕ್ಚುಲಿ ಅದಕ್ಕೆ ಒಂದು ಗ್ಲಾಮ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಬರ್ತಾ ಇದ್ದಾರೆ. ಯಾಕಂದ್ರೆ ಆಸ್ ಯೂಶುವಲ್ ಫುಲ್ ಬಿಸಿ ಅವರು ಸ್ವಲ್ಪ ಫುಲ್ ಬಿಸಿನೇ ಅವರು ಆಕ್ಚುಲಿ ಈಗ. ಸೊ ಶ್ರೀನಿ ಅವ್ರು ನಿಮ್ದು ಅನುಭವ ಹೇಳಿ, ಕಂಪೋಸಿಂಗ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ಅಥವಾ ಶೂಟಿಂಗ್ ಸ್ಟೇಜ್ ಅಲ್ಲಿ ಹೇಗೆ ಅನಿಸ್ತಾ ಇತ್ತು ಅಂತ ಹೇಳಿ. ಅದೇ ಶೂಟಿಂಗ್ ಟೈಮ್ ನೆನ್ಸ್ಕೊಂಡ್ರೆ ನಮ್ ಹೀರೋಯಿನ್ ಇವಾಗ್ಲೂ ಬಾರ್ಸರ್ ಯಾಕಂದ್ರೆ ಮಜಾ ಇತ್ತು. ಅಂದ್ರೆ ಈ ಸಾಂಗ್ ನ
ಇಡೀ ಸಾಂಗ್ ನ ಉತ್ತರ ಕರ್ನಾಟಕದಲ್ಲಿ ಶೂಟ್ ಮಾಡಿದ್ವಿ. ಉತ್ತರ ಕರ್ನಾಟಕದಲ್ಲಿರೋ ಒಂದು ಎಕ್ಸಾಟಿಕ್, ಆಕ್ಚುಲಿ ತುಂಬಾ ಜನ ಉತ್ತರ ಕನ್ನಡನ ಎಕ್ಸ್ಪ್ಲೋರ್ ಮಾಡಿಲ್ಲ. ಇವರು ಉತ್ತರ ಕನ್ನಡದಿಂದ ಸಿರ್ಸಿ, ಸೊ ಉತ್ತರ ಕನ್ನಡನ ತುಂಬಾ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಇಡೀ ಸಾಂಗ್ ನ ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಿದ್ವಿ. ಸೊ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾಯ್ತಾ, ಅಲ್ಲಿ ಫುಲ್ ಒಂದ್ ಬೀಚ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆ ಬೀಚ್ ಹೆಂಗಿದೆ ಅಂದ್ರೆ ನಾವ್ ರೆಡಿ ಎಲ್ಲ ಆಗಿ ಅಲ್ಲಿ ಹೋಗೋತ್ತಿಗೆ ನೆತ್ತಿ ಮೇಲೆ ಇದೆ ಸೂರ್ಯ. ಅಲ್ಲಿ ಹೋಗಿ ನಾನು ರೆಡಿ ಎಲ್ಲ ಆಗ್ಬಿಟ್ಟು ಫುಲ್ ಮೇಕಪ್ ಎಲ್ಲ ಹಾಕೊಂಡು ಡ್ರೆಸ್ ಎಲ್ಲ ಎತ್ಕೊಂಡು ಹೋದೆ, ಫುಲ್ ಮಧ್ಯ ಸ್ಟ್ಯಾಂಡ್ ಮಧ್ಯ ಎಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡೆ, ನಿಕ್ಕಿ ಶಾರ್ಟ್ ಹೇಳು ನಿಕ್ಕಿ ಅಂತೆ. ಯಾರಿಗೂ ಶಾರ್ಟ್ ಗೊತ್ತಿಲ್ವಾ ಅಂತ ನಾನು. ಆಮೇಲೆ ನಂಗೆ ಫುಲ್ ಕಣ್ಣೆಲ್ಲ ನೀರ್ ತುಂಬ್ಕೊಂಡ್ಬಿಡ್ತು. ಫುಲ್ ಅಷ್ಟು ಕಷ್ಟಪಟ್ಟು ರೆಡಿ ಆಗಿದ್ದೀರಿ, ನನ್ ಮಕ್ಕ ಬಿಸ್ನಲ್ಲಿ ನಿಲ್ಸ್ಬಿಟ್ಟು ಶಾರ್ಟ್ ಹೇಳೋ ನನ್ನೇ ಕೇಳ್ತಿದ್ದಾರೆ ಅಂತ. ಆಕ್ಚುಲಿ ಅದು ಆ ಟೈಮಲ್ಲಿ ನಂಗೆ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ಎಂ ಜಿ ಶ್ರೀನಿವಾಸ್ ಅವರು ಸುಮ್ನೆ ಓಕೆ ಒಬ್ರು ಕೊರಿಯೋಗ್ರಾಫರ್ ಬರ್ತಾರೆ ನಮ್ ಜೊತೆಗೆ, ಅವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಿಂಗ್ ಇಟ್ಕೊಂತಾರೆ, ಅವ್ರ ಹಂಗ್ ಹೋಗು ಅಂತಾರೆ, ಹಂಗ್ ಹೋಗ್ಬೇಕು, ಆತರ ಇಲ್ದೇನೆ ನಮಗ್ ನಾವೇ ನಾವು ಆ ಸಿಚುಯೇಷನ್ ಅಲ್ಲಿ ಇದ್ರೆ ಆ ಸಾಂಗ್ ನ ಕೇಳ್ಕೊಂಡು ಆ ಫೀಲ್ ಗೆ ನಾವು ತಗೊಂಡು ನಾ ಹೆಂಗ್ ರಿಯಾಕ್ಟ್ ಮಾಡ್ಬೋದು, ಅಥವಾ ಹೌ ಗ್ರೇಸ್ಫುಲಿ ಐ ವುಡ್ ಆಕ್ಚುಲಿ ಪ್ರೆಸೆಂಟ್ ಮೈ ಸೆಲ್ಫ್. ಸೊ ಅದು ನಂಗೆ ತುಂಬಾ ಅದೊಂದು ಲರ್ನಿಂಗ್ ಪ್ರೋಸೆಸ್ ಆಗಿತ್ತು. ಅಂಡ್ ಫುಲ್ ಬಿಸಿ ಒಂದೇ ಸಾಂಗ್ ಅಲ್ಲ, ದ ಹೋಲ್ ಮೂವಿ ವಾಸ್ ಆಕ್ಚುಲಿ ಅ ವೆರಿ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅವ್ರು ನಗ್ತಾ ಯಾಕಂದ್ರೆ ಹೀರೋಯಿನ್ ಮಾತ್ರ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಾರೆ, ಲೈಟ್ ಬಾಯ್ ಕೆಲಸ ಮಾಡಿದಾರೆ, ಥರ್ಮಾಕೋಲ್ ಇಟ್ಕೊಂಡಿದ್ದೀರಿ, ₹5 ಮೊಸರನ್ನ ತಂದಿದ್ದೀರಿ. ₹5 ಎಲ್ಲಾರು ಮೊಸರನ್ನ ಸಿಗುತ್ತೆ ಇವ್ನು ಹುಡ್ಕೊಂಡ್ ನಾನ್ ಇಲ್ಲಲ್ಲ, ನಾನ್ ಪೇಪರ್ ಅಲ್ಲೆಲ್ಲ ಎಲ್ಲ ನ್ಯೂಸ್ ಚಾನಲ್ ಅಲ್ಲೂ ಹೇಳ್ತೀನಿ ನಾನು. ಎಂ ಜಿ ಶ್ರೀನಿವಾಸ್ ಅವ್ರಿಗೆ ₹5 ಮೊಸರನ್ನ ಕೊಟ್ಟಿದ್ದಾರೆ, ಅದನ್ನ ತಿನ್ಕೊಂಡು ನಾನು ಶೂಟಿಂಗ್ ಮಾಡಿದೀನಿ. ₹5 ಯಾವ ಮೊಸರನ್ನ ಸಿಗುತ್ತೆ? ನೀ ಅದ್ ಎಲ್ಲಿ ಹುಡ್ಕೊಂಡ್ ಬಂದ್ರೆ ನನಗೆ ಗೊತ್ತಿಲ್ಲ ಅಜ್ಜಿ, ಸೀರಿಯಸ್ಲಿ ₹5 ಮೊಸರನ್ನ. ಸೊ ಎಲ್ಲಾ ಕೆಲಸನೂ ನಮ್ ಹೀರೋಯಿನ್ ಕೈಲಿ ಮಾಡ್ಸಿದ್ವಿ. ಅಂಡ್ ಹಾಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ವಾಟ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಸಾಂಗ್ ಅಂದ್ರೆ ಒಂದು ಪ್ಯಾರಲಾಕ್ಸ್ ಎಫೆಕ್ಟ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ನೀವು ಅದನ್ನ ಸಾಂಗ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಏನು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ. ಸೊ ಪ್ಯಾರಲಾಕ್ಸ್ ಎಫೆಕ್ಟ್ ಬೇಸಿಕ್ಲಿ ಸ್ಟಿಲ್ ಇಮೇಜಸ್ಗೆ ಮೋಷನ್ ಕೊಟ್ಟು ಇಡೀ ಬ್ಯಾಕ್ ಗ್ರೌಂಡ್ ಫೋರ್ ಗ್ರೌಂಡ್ ನ ಗ್ರಾಫಿಕ್ಸ್ ಮಾಡಿರೋದು. ಅಂಡ್ ಆ ಪ್ಯಾರಲಾಕ್ಸ್ ಎಫೆಕ್ಟ್ ಮತ್ತು ಈ ಸಾಂಗ್ ನ ಗ್ರೇಡ್ ಅಂದ್ರೆ ಕಲರ್ ಗ್ರೇಡಿಂಗ್ ಮಾಡಿರೋದು ಕ್ಯಾನಡಾಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಇನ್ನೊಬ್ಬ ಮೈಸೂರು ಹುಡುಗಿ. ಸೊ ಇನ್ನೊಬ್ಬ ಮೈಸೂರು ಹುಡುಗ ಯಶ್ ಗೌಡ ಅಂತ ಇದ್ದಾರೆ. ಸೊ ಹಿ ಈಸ್ ವರ್ಕಿಂಗ್ ಫಾರ್ ಆಲ್ ದಿ ಹಾಲಿವುಡ್ ಫಿಲ್ಮ್ಸ್. ಸಿಕ್ಕಾಪಟ್ಟೆ ಹಾಲಿವುಡ್ ಫಿಲ್ಮ್ಗಳಿಗೆ ಪ್ರೈಮ್ ಕಂಪೋಸಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ಈ ಪ್ಯಾರಲಾಕ್ಸ್ ಎಫೆಕ್ಟ್ ಅನ್ನ ಡಿಸೈನ್ ಮಾಡಿರೋದು. ನಾವು ವಿ ಕೇಮ್ ಅಪ್ ವಿತ್ ಅನ್ ಐಡಿಯಾ, ಸುಮ್ಮನೆ ಈ ತರ ಹಿಂಗ್ ಮಾಡೋಣ, ಯಾಕಂದ್ರೆ ಮೋಷನ್ ಕಂಟ್ರೋಲ್ ಕ್ಯಾಮ್ರಾನ ಅಫೋರ್ಡ್ ಮಾಡೋಷ್ಟು ಕಾಸು ಇರಲಿಲ್ಲ. ಸೊ ನಾ ಏನ್ ಮಾಡೋದು ನೆಕ್ಸ್ಟ್, ₹5 ಮೊಸರನ್ನ ನನಗೆ ಕೊಡ್ತಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡೋದ್ರೆ ಎಷ್ಟು ಕಾಸಿತ್ತು ಅಂತ. ಸೊ ಅಂದ್ರೂ ಬಟ್ ಆ ಒಂದು ಎಫೆಕ್ಟಿವ್ ಆಗಿ ವೇ ಆಫ್ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು, ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಸೊ ವಿಜುವಲ್ ಪ್ರೆಸೆಂಟೇಷನ್ ಏನೋ ಬೇರೆ ತರ ಮಾಡ್ಸೋಣ ಅಂತ. ಸೊ ದೆನ್ ವಿ ಕೇಮ್ ಅಪ್ ವಿತ್ ದಿಸ್ ಐಡಿಯಾ ಕಾಲ್ಡ್ ಪ್ಯಾರಲಾಕ್ಸ್ ಎಫೆಕ್ಟ್ ಅಂತ. ಸೊ ಅದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ. ಸಾಂಗ್ ಹೇಗಿದೆ ಅಂತ ಹೇಳಿ ನನಗೆ. ಅಂಡ್ ಹಾಗೆ ಸುಮಾರು ಜನ ಕೇಳ್ತಾರೆ ಯಾವಾಗ ಸಿನಿಮಾ ರಿಲೀಸ್ ಅಂತ. Feb 17 ನಿಮ್ ಮುಂದೆ ಇರ್ತೀವಿ, ಬ್ಲಾಕ್ ಯೋರ್ ಡೇಟ್ಸ್, ಶ್ರೀನಿವಾಸ ಕಲ್ಯಾಣ ನೋಡಿ. ಅಂಡ್ ಹಾಗೆ ಯೋಗರಾಜ್ ಭಟ್ ಸರ್ ಬರ್ಕೊಟ್ಟಿದ್ದ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ಈ ಸಾಂಗ್ ನ. ಸೊ ಟ್ಯೂನ್ ಕೊಟ್ಟೆ. ಸೊ ಆಕ್ಚುಲ್ ಆಗಿ ಸೀಕ್ವೆನ್ಸ್ ಏನು ಅಂದ್ರೆ ಹುಡುಗ ನಾಚ್ಕೊಳ್ಳೋದು. ಜನರಲ್ ಆಗಿ ಎಲ್ಲಾ ಡ್ಯುಯೆಟ್ ಸಾಂಗ್ಸ್ ಅಲ್ಲೂ ಹುಡುಗಿ ನಾಚ್ಕೊಳ್ತದೆ ಹೀರೋನ್ ನೋಡಿದ್ರೆ. ಇದ್ರಲ್ಲಿ ಆಕ್ಚುಲ್ ಒಂದ್ ಸ್ವಲ್ಪ ಹುಡುಗ ಆಕ್ಚುಲ್ ಆಗಿ ನಾಚ್ಕೊಳ್ಳೋದು. ಹುಡುಗಿ ನೋಡೋ ತಕ್ಷಣ ಹುಡುಗಿ ಪ್ರಪೋಸ್ ಮಾಡ್ತಾಳೆ, ಸೊ ಹುಡುಗ ನಾಚ್ಕೊಳ್ತಾನೆ. ಸೊ ಅದಕ್ಕೆ ಯೋಗರಾಜ್ ಭಟ್ ಸರ್ ಹೇಳಿದೆ, ಸೊ ಈ ತರ ಸೀಕ್ವೆನ್ಸ್ ಅಂದ್ಬಿಟ್ಟು. ಸೊ ಕೇಳಿದ ತಕ್ಷಣ ನಕ್ತರು. ಸೊ ಅದಾದ್ಮೇಲೆ ಹೇಳಿದ್ರು, ಓಕೆ ಒಂದು ಒಳ್ಳೆ ಲೈನ್ ಬರ್ಕೊಡ್ತೀನಿ ಅಂದ್ಬಿಟ್ಟು. ಅಂಡ್ ಬ್ಯೂಟಿಫುಲ್ ಲೈನ್ಸ್. ಗನ್ಸು ಅನ್ನೋದು ಮರೆತು ನಾ ತುಂಬಾ ನಾಚ್ಕೊಂಡ್ಬಿಟ್ಟೆ, ಗ್ರೌಂಡ್ ಅಲ್ಲಿ ಜಂಪು ಹೊಡೆದು ಮುಗಿಲಲ್ಲಿ ಪಾಚ್ಕೊಂಡ್ಬಿಟ್ಟೆ. ಕ್ಯೂಟ್ ಆಗಿರೋ ಲೈನ್ಸ್. ಸಾಂಬ್ರಾಣಿ ಹೊಗೆಯ ಇದು ತುಂಬಾ ಕೋಳೆ ಹುಡುಗಿ. ಸೊ ಅದ್ರ ತುಂಬಾ ಮುದ್ದಾಗಿರೋ ಲೈನ್ಸ್. ಸೊ ಸಾಂಗ್ ಕೇಳಿ ಹೇಗಿದೆ ಅಂತ ಹೇಳಿ. ಕಿರಣ್ ರಾಜ್ ಅವರೇ, ನಾನು ನಿಮ್ ಕಮೆಂಟ್ ರಿಪ್ಲೈ ಮಾಡ್ತಾ ಸೂಪರ್ ಅಂತ. ಥ್ಯಾಂಕ್ ಯು. ಅದಾದ್ಮೇಲೆ ಓದೋದಿಲ್ಲ, ಅದಾದ್ಮೇಲೆ ಅವ್ರಿಬ್ರು ಮದುವೆ ಆಗುತ್ತಿಲ್ಲ ಅಂತ ನೀವು ಫಿಲ್ಮಿಗೆ ಬಂದು ನೋಡ್ಬೇಕು. ನೋಡಿ ನೋಡಿ. ಅಂಡ್ ಹಾಗೆ ಸಂಸ್ಕೃತ ಟೀಚರ್ ಅಂತ ಕೌಶಿಕ್ ಚಂದ್ರ ಅವ್ರು ಹೇಳಿದ್ದಾರೆ. ಇವ್ರು ಬರ್ತಿರೋದು ನನ್ಗೂ ಅದಕ್ಕೂ ಸಂಬಂಧ ಇಲ್ಲ, ಇವರೇ ಬರ್ತಿರೋದು ಡೈಲಾಗ್ಸ್. ನೆಕ್ಸ್ಟ್ ಸಾಂಸ್ಕೃತ್ ಕ್ಲಾಸಸ್ ಅಂತ ನಾವು ಹಾಕೋಣ. ಸಾಂಸ್ಕೃತ್ ಕ್ಲಾಸ್ ಶ್ರೀನಿವಾಸ ಕಲ್ಯಾಣ ಹೀರೋಯಿನ್ ನಿಖಿಲಾ ಸುಮನ್ ಅಂತ. ಸೊ ಸಾಂಸ್ಕೃತ್ ಟೀಚರ್, ಅವರ್ ಬೆಸ್ಟ್ ಸಾಂಸ್ಕೃತ್ ಟೀಚರ್. ಇಡೀ ಕರ್ನಾಟಕಕ್ಕೆ ಸಂಸ್ಕೃತ ಹೇಳ್ಕೊಟ್ಟಿದ್ದಾರೆ. ಎನಿವೇಸ್, ಸೊ ಬೇಸಿಕಲಿ ಇಟ್ ವಾಸ್ ಒನ್ ಆಫ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಂಡ್ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಈ ಸಾಂಗ್ ಮಾಡೋ ಜರ್ನಿಲಿ ಏನು ಅಂದ್ರೆ, ಒಂದು ಉಳ್ಚಳ್ಳಿ ಫಾಲ್ಸ್ ಅಂತ ಇತ್ತು. ನಾ ಹೇಳ್ತೀನಿ. ಈಗ ಉತ್ತರ ಕನ್ನಡ ಅಂತ ಹೇಳಿದ ತಕ್ಷಣ ನಾವು ಉತ್ತರ ಕನ್ನಡದವ್ರೆ,
ಆ ಒಂದು ಟೈಮ್ ನಮ್ಮೂರ ಮಂದಾರ ಹೂವೆ ಯಾಣನ ಎಕ್ಸ್ಪ್ಲೋರ್ ಮಾಡಿದೆ ಯಾರು ನಮ್ಮ ಸುನಿಲ್ ಕುಮಾರ್ ಒಂದ್ ದೇಸಾಯಿ. ನಿಮಿಷ, ರೇವಂತ್ ಚಿತ್ರ ಸೂಪರ್ ಸಾಂಗ್. ಥ್ಯಾಂಕ್ ಯು ಮಂಗಳ Thank you. ಮಂಗಳ ಅವರು ಲವ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈ ಒಂದು ಅಪರ್ಚುನಿಟಿಯಲ್ಲಿ ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಅವರು ಆದ್ಮೇಲೆ ಆ ಉತ್ತರ ಕನ್ನಡ ನೀಟಾಗಿ ತೋರಿಸೋರು ಅಂತ ಹೇಳಿ ಶ್ರೀನಿನೇ ಅಂತ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಅಂತ ಹೇಳಿದ್ರೆ ಅವರು ಆ ಫಿಲ್ಮ್ ಅನ್ನ ಉತ್ತರ ಕನ್ನಡದಲ್ಲಿ ಮಾಡಿದ್ರು, ಮತ್ತೆ ಆ ಸೊಬಗನ್ನ ಅವ್ರಲ್ಲಿ ಕ್ಯಾಪ್ಚರ್ ಮಾಡಿದ್ರು. ಇಡೀ ಫಿಲ್ಮ್ ಅಲ್ಲಿ ಲೈಕ್ ಬಿಟ್ಟಿನ ಪಾಠ ಬಂದಿತ್ತು. ಅದು ಶ್ರೀನಿ ಅವ್ರು ಏನ್ ಮಾಡಿದ್ರು, ಒಂದೇ ಒಂದು ಸಾಂಗ್ ಅಲ್ಲಿ ಇಡೀ ಉತ್ತರ ಕನ್ನಡ ನೀಟ್ ಅಂಡ್ ಕ್ಲೀನ್ ಆಗಿ ತೋರಿಸಿದ್ದಾರೆ. ಅಲ್ಲಿರುವಂತ ಒಂದು ಉಂಚಳ್ಳಿ ಫಾಲ್ಸ್ ಆಗಿರ್ಬೋದು, ಅಥವಾ ಜೋಗ ಆಗಿರ್ಬೋದು, ಅಥವಾ ಬೀಚಸ್ ಆಗಿರ್ಬೋದು, ಅಥವಾ ನಿಮ್ಗೆ ದಟ್ಟ ಅರಣ್ಯ ಆಗಿರ್ಬೋದು, ದಾಂಡೇಲಿದು. ಸೊ ತುಂಬಾ 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 ಒಂದ್ ನಿಮಿಷ, ಸೂರಿ ರಂಗೆ ಅವರು ಸೂಪರ್ ಡೈಲಾಗ್ಸ್ ಹೇಳಿದ್ರೆ ಥ್ಯಾಂಕ್ ಯು ಸೂರಿ. ಅಂಡ್ ಹಾಗೆ ಆರಮಣ ಮರ ಕಿರಣ್, ಓಕೆ, ಗ್ಯಾಪ್ ಅಲ್ಲಿ ಸಾಂಗ್ ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಉಳ್ಚಲ್ಲಿ ಅಂದ್ರೆ ಸಾಂಗ್ ಶೂಟ್ ಮಾಡ್ತಾರೆ ಸಿರಿ ಸುತ್ತಮುತ್ತ ಜಾಗದಲ್ಲಿ. ಅಂಡ್ ಹಂಗೆ ಅಂಕೋಲ ಆ ಕಡೆ ಎಲ್ಲ ಓಡಾಡ್ಕೊಂಡು ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ಅಂಡ್ ಒಂದ್ ಲೊಕೇಶನ್ ತೋರ್ಸಿದ್ರು, ಉಳ್ಚಳ್ಳಿ ಫಾಲ್ಸ್ ಅಂತ. ಸೊ ಅಲ್ಲಿ ಮಜಾ ಏನು ಅಂದ್ರೆ ತುಂಬಾ ಸ್ಟೀಪ್ ಆಗಿದೆ. ಟ್ರೆಕ್ ಮಾಡ್ಬೇಕು, 1 hour ಟ್ರೆಕ್ ಮಾಡ್ಬೇಕು ವಿತ್ ಆಲ್ ದಿ ಎಕ್ವಿಪ್ಮೆಂಟ್ಸ್ ಅಂಡ್ ಕಾಸ್ಟ್ಯೂಮ್ ಅಂಡ್ ಮೇಕಪ್. ಸೊ ಟ್ರೆಕ್ ಮಾಡಿ ಕೆಳಗಡೆ 1 hour ರೀಚ್ ಆದ್ಮೇಲೆ ಅಲ್ಲಿಂದ ಒಂದು ಅರ್ಧ ಗಂಟೆ ಹತ್ಕೊಂಡು ಹೋಗ್ಬೇಕು ಫಾಲ್ಸ್ಗೆ. ಇಲ್ಲಿ ಹೋಗಿ ಯಾರು ಶೂಟ್ ಮಾಡೋದು ಸರ್, ನಾವು ಮಾಡೋಣ. ಓಕೆ ಫೈನ್, ಲೆಟ್ಸ್ ಗೋ ಹೆಡ್ ಅಂಡ್ ಡೂ ಇಟ್ ಅಂತ ಎಲ್ಲ ಜೋಶಲ್ಲಿ ಇಡೀ ಟೀಮು ಒಂದು 20 ಜನ ಫುಲ್ ಟ್ರೆಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ಕು ಮಾಡಿದ್ವಿ, ಹೋದ್ವಿ, ಶೂಟು ಮಾಡಿದ್ವಿ, ಎಲ್ಲ ಆಯ್ತು, ವಾಪಸ್ಸು ಬಂದ್ವಿ. ಮಜಾ ಏನು ಅಂದ್ರೆ ಬಂದ್ಮೇಲೆ ಅಲ್ಲಿದೆ ಫುಟೇಜ್, ಅಲ್ಲಿದೆ. ಬೆಂಗಳೂರು ಬಂದ್ಮೇಲೆ ಫುಟೇಜ್ ಇಲ್ಲ. ನಮ್ ಹೀರೋಯಿನ್ ಅಂತೂ ನಿನ್ನ ಲೈಫ್ ಲಾಂಗ್ ಕ್ಷಮಿಸಲ್ಲ. ಯಾಕಂದ್ರೆ ಇಡೀ ಟೀಮ್ ಅಷ್ಟು ಕಷ್ಟ ಬಿಟ್ಟಿದ್ರು. ಅಷ್ಟೊತ್ತು ಟ್ರೆಕ್ ಮಾಡಿ ಕಷ್ಟ ಬಿದ್ದು ಶಾರ್ಟ್ಸ್ ಸಾಕಟ್ ತುಂಬಾ ಒಂದ್ ಸ್ವಲ್ಪ ಮಿಸ್ ಆದ್ರೆ ಆ ಕಡೆ ಈ ಕಡೆ ತುಂಬಾ ರಿಸ್ಕ್ ತಗೊಂಡು ಹತ್ರ ಶಾರ್ಟ್ಸ್ ನ ಶೂಟ್ ಮಾಡಿದ್ವಿ. ಅಂಡ್ ಬ್ಯೂಟಿಫುಲ್ ಶಾರ್ಟ್ಸ್ ಇತ್ತು. ಸೊ ಅದೊಂದ್ 2 ಶಾರ್ಟ್ ಮಿಸ್ ಆಗ್ಬಿಡ್ತು ನಮ್ಗೆ, ಇಲ್ಲಾಂದ್ರೆ ಇನ್ನೊಂದ್ 2 ಅದ್ಭುತವಾದ ಶಾರ್ಟ್ ಸಿಕ್ಕಿರೋದು. ಸೊ ಹೀರೋಯಿನ್ ಯಾವ್ದು ಹೇಳ್ತಾರೆ, ಇನ್ನೊಂದ್ಸಲಿ ಉಂಚಲ್ಲಿ ಫಾಲ್ಸ್ ಅಂದ್ರೆ ಅಂತ ನೆಕ್ಸ್ಟ್ ಏನಾದ್ರು ಮೂವಿ ನಾನು ಟ್ರೈ ಮಾಡ್ಬೇಕಾದ್ರೆ ಫಸ್ಟ್ ಕೇಳ್ತೀನಿ ಸರ್ ಲೊಕೇಶನ್ ಅಲ್ಲಿ, ಓಕೆ ಆ ಕಡೆನಾ ಉಳ್ಚಳ್ಳಿ ಫಾಲ್ಸ್ ಇದ್ಯಾ, ಇದೆ ಮೇಡಮ್, ಅದು ತಗೊಳೋಗ್ ಮರೆಗೆ ಮಾಡೋದಿಲ್ಲ ಅಂತ ಆ ತರ ಆಗಿತ್ತು ನನ್ಗಲ್ಲಿ. ಅಷ್ಟು ಇರಿಟೇಟ್ ಆಗೋಗಿತ್ತು. ನಿಜ ಹೇಳ್ಬೇಕಂತ ಹೇಳಿದ್ರೆ ಅವಳ ಅಷ್ಟು ಇರಿಟೇಟ್ ಆದ್ಮೇಲೆ ಒಳ್ಳೆ ಡೈಲಾಗ್ ಬಂದಿರೋದು ನೀವು ನೋಡ್ರಿ. ಅದಕ್ಕೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಈಗ ಹೇಳ್ತಿದೀನಿ. ಆ ಡೈಲಾಗ್ ಬರ್ದಿರೋದೇ ಇವ್ರನ್ನ ಡೈಲಾಗ್ ಬಿಡ್ತಾರೆ, ಮಗನೇ ಮಾಡ್ತೀನಿ ತಡಿ ನಿನಗೆ ಚಾನ್ಸ್ ಸಿಕ್ಲಿ. ಆಮೇಲೆ ಏನ್ ಗೊತ್ತಾ ಮಜಾ ಏನ್ ಗೊತ್ತಾ, ಸಿನಿಮಾದಲ್ಲಿ ಎಲ್ಲಾ ಹೀರೋಯಿನ್ ಕಪಾಳ ಕೊಡ್ತಿದ್ರ, ಎಲ್ರಿಗೂ ಚಾನ್ಸು. ಮಗನೇ ಮಾಡ್ಸ್ಯಾ, ಓಡಾಡ್ಸ್ಯಾ, ತಡಿ ರಿಯಲ್ ಆಗಿ ಬರ್ಸ್ತೀನಿ. ನಾನಂತೂ ಎಷ್ಟೊಂದ್ ಸತಿ ನನ್ಗೆ ಇಷ್ಟ ಆಗ್ಲಿಲ್ಲ ಶಾರ್ಟ್, ಒನ್ ಮೋರ್ ಅಂತ ಒಂದ್ 4-5 ಸತಿ ಹೊಡೆದಿದ್ದೀನಿ ಶ್ರೀನಿಗೆ. ಹಿಂಗೆ ನೋಡಿ, ನಂಬೇಡಿ, ಅದಕ್ಕೆ ನಂಬೇಡಿ, ಪಾಪದ ಹುಡುಗ ನಾನು. So I think Full Busy is one fantastic song. ಅದು ಆಕ್ಚುಲಿ ಇಡೀ ಟೀಮ್ಗೆ ತುಂಬಾ ಫೇವ್ರೆಟ್ ಆಗಿರೋಂತ ಸಾಂಗ್. ಅಂಡ್ ಬರೀ ಫೇವ್ರೆಟ್ ಅಂದ್ರೆ ಅದು ತುಂಬಾ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ನಾವ್ ಅದಕ್ಕೆ ಹಾಕಿರೋ ಎಫರ್ಟ್ ಆಗಿರ್ಬಹುದು, ಅಥವಾ ನಾವ್ ಅದನ್ನ ಎಷ್ಟು ಹಾರ್ಟ್ ತಗೊಂಡು ನಾವ್ ಅದಕ್ಕೆ ಕೆಲಸ ಮಾಡಿದೀವಿ ಅಂದಿರ್ಬೋದು. ಬಟ್ ದ ಮೂವಿ ಇಸ್ ಲೈಕ್ ದ ಸೂಪರ್ ಆಸಮ್, ಬಟ್ ದ ಸಾಂಗ್ ಇಸ್ ಎವ್ರಿಬಡೀಸ್ ಫೇವ್ರೆಟ್. ಕಂಪೋಸಿಂಗ್ ಇರ್ಬೋದು, ಅಂದ್ರೆ ಶಾರ್ಟ್ ಕಂಪೋಸಿಂಗ್. ನಾವು ಕ್ಯಾಮ್ರಾಮನ್ ಬೆಸ್ಟ್ ಅಂದ್ರೆ ಅಶ್ವಿನ್ ಕಡಂಬೂರ್ ಅಂತ, ಅವ್ನ ಫಸ್ಟ್ ಸಿನಿಮಾ ಶ್ರೀನಿವಾಸ ಕಲ್ಯಾಣ. ಐ ಥಿಂಕ್ ಹಿ ಹಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ದಿ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಅವನೊಬ್ಬ ಫೋಟೋಗ್ರಾಫರ್. ಏನಂದ್ರೆ ಈ ಫೋಟೋಗ್ರಾಫರ್ಸ್ಗೆ ಈ ಬ್ಲಾಕಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿರ್ತಾರೆ. ಫೋಟೋಗ್ರಫಿ ಮಾಡಿ ವಿಜುವಲ್ ಬ್ಯೂಟಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಅದೊಂದು ತುಂಬಾ ದೊಡ್ಡ ಅಡ್ವಾಂಟೇಜ್ ಆಯ್ತು ಈ ಸಾಂಗ್ ನ ಶೂಟ್ ಮಾಡೋದ್ರಲ್ಲಿ. ಅಂಡ್ ಇನ್ನೊಂದೇನಾಯ್ತು ಅಂದ್ರೆ ನಮ್ ಸಿನಿಮಾದಲ್ಲಿ ಎಂ ಜಿ ಶ್ರೀನಿವಾಸ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಡೈಲಾಗ್ಸ್ ಬರ್ದಿರ್ಬೋದು, ಅಥವಾ ಯೋಗರಾಜ್ ಭಟ್ ಅವ್ರ ಹಾಡ್ ಬರ್ದಿರ್ಬೋದು, ರಘು ಥಾಣೆ ಅವರು ಮ್ಯೂಸಿಕ್ ಮಾಡಿರ್ಬೋದು. ಬಟ್ ಅದನ್ನೆಲ್ಲ ಒಂದು ಅಂಡರ್ ಒನ್ ರೂಫ್ ನ ಕರ್ಕೊಂಡ್ ಬರೋದಕ್ಕೆ ಆಕ್ಚುಲಿ ಒಂದು ಕ್ಯಾಮ್ರಾಮನ್ ಮಾತ್ರ ಸಾಧ್ಯ. ಅದನ್ನ ಒಂದು ತುಂಬಾ ಒಂದು ಕ್ರಿಯೇಟಿವ್ ಮೈಂಡ್ ಇಟ್ಕೊಂಡು ಅವರು ಆ ಸ್ಟೋರಿಗೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ಅನ್ಸದೇ ಇಲ್ಲ, ವಿಜುವಲಿ ಮತ್ತೆ ಡೈಲಾಗು ಮತ್ತೆ ಇದು ಮ್ಯೂಸಿಕ್ ಎಲ್ಲ ಬೇರೆ ಬೇರೆ ಅಂತ ಅನ್ಸದೇ ಇಲ್ಲ. ಇಟ್ಸ್ ಆಲ್ ಇನ್ ಒನ್ ಗೋ, ಅಂಡ್ ದಟ್ ಇಸ್ ಹೌ ಆಕ್ಚುಲಿ ಅ ಸಿನಿಮಾ ವಿಲ್ ಗೇನ್ ಫೇಮ್. ಅಂಡ್ ಅಶ್ವಿನ್ ಕಡಂಬೂರ್ ಬ್ರಿಲಿಯಂಟ್ ಜಾಬ್. ಅವ್ನಿಗೆ ಎಲ್ಲಿ ಇನ್ನೂ ಬಂದಿಲ್ಲ, ಇಸ್ ಆಲ್ವೇಸ್ ಓಕೆ. ಆಮೇಲೆ ಇಲ್ಲೊಂದ್ ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತೀವಿ. ಅಂಡ್ ಹಾಗೆ ನನ್ನ ಪ್ರೊಫೈಲ್ ಅಲ್ಲಿ ಕೂಡ ಮಾತಾಡ್ತೀವಿ. ನಮ್ಮ ಕ್ಯಾಮರಾಮನ್ ಜಾಯ್ನ್ ಆದ್ಮೇಲೆ ನಮ್ಮ ಪ್ರೊಫೈಲ್ ಅಲ್ಲಿ ಲೈವ್ ಮಾಡೋಣ, ಸೊ ನೋ ಪ್ರಾಬ್ಲಮ್. ಅಂಡ್ ಹಾಗೆ ಶ್ರೀನಿವಾಸ್ JP ಅವ್ರು ಹೇಳ್ತಾ ಇದಾರೆ
ಸೂಪರ್ ಟ್ರೈಲರ್ ಅಂದ್ಬಿಟ್ಟು. ಥ್ಯಾಂಕ್ ಯು ಶ್ರೀನಿವಾಸ್. ಮಾತಾಡ್ತಾರೆ. ಸೊ ಟ್ರೈಲರ್ ಸೂಪರ್ ಆಗಿದೆ, ಬಟ್ ಹೀರೋ ಬೇರೆ. ಓಕೆ, ಇದು ನಿಮ್ಮ ಫಸ್ಟ್ ಮೂವಿ? ಇದು ನನ್ನ ಫಸ್ಟ್ ಮೂವಿ. ಎಲ್ಲರಿಗೂ ಟೀಮ್ ಇದೆ. ಓಕೆ, ಆಕ್ಚುಲಿ ಇದು ನನ್ನ ಫಸ್ಟ್ ಮೂವಿ, ಬಟ್ ಶ್ರೀನಿವಾಸ್ ಅವರು ಟೋಪಿವಾಲಾ ಅಂತ ಮುಂಚೆ ಒಂದ್ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಅದು ಉಪ್ಪಿ ಸರ್ದು ಒಂದ್ ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಡೈರೆಕ್ಷನ್ ನೋಡ್ಬಿಟ್ಟು ಅವ್ರಿಗೆ ಫುಲ್ ಜೋಶ್ ಬಂದ್ಬಿಟ್ಟು ಇವಾಗ ಆಕ್ಟರ್ ಆಗಿದ್ದಾರೆ. ಡನ್ ಅ ವಂಡರ್ಫುಲ್ ಜಾಬ್, ಐ ಹ್ಯಾವ್ ಟು ಸೇ. ಸೊ ಶ್ರೀನಿ ಹ್ಯಾಸ್ ಕ್ಯಾರಿಡ್ ಇಟ್ ರಿಯಲಿ ವೆಲ್. ಅವರು ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಆಮೇಲೆ ಏನೋ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ, ಮತ್ತೆ ಲೈಟ್ ಅಸಿಸ್ಟೆಂಟ್ ಆಗಿ, ಹಿಸ್ ಡನ್ ಎವ್ರಿಥಿಂಗ್. ಆಕ್ಚುಲಿ ದಟ್ ಇಸ್ ವಾಟ್ ಅ ಟೀಮ್. ಅದಕ್ಕೆ ನಮ್ ಟೀಮ್ ಇಷ್ಟೊಂದು ಹೆಲ್ದಿ ಆಗಿರೋದು. ಎಲ್ಲರೂ ನೋಡಿ ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂದ್ರೆ, ವಿ ಹವ್ ಆಲ್ ಬೀನ್ ಅ ಫ್ಯಾಮಿಲಿ. ನಾವೆಲ್ಲರೂ ಆಚೆ ಹೋದಾಗ್ಲೂ ಒಂದೇ ತಟ್ಟೆಲಿ ಊಟ ಮಾಡ್ತಿದ್ವಿ ಹೊರತು, ಓ ನಾನ್ ಹೀರೋಯಿನ್ ಅಪ್ಪ, ನಂಗೆ ಜ್ಯೂಸ್ ತಂದು ಕೊಡ್ತಾರಪ್ಪ, ಅದೆಲ್ಲ ಏನು ಇಲ್ಲ. ನೀರ್ ಬೇಕಾದ್ರೆ 5 ರೂಪಾಯಿ ಮೊಸರನ್ನ ನೀರ್ ತಂದು ಕೊಡ್ರು ಅಂದ್ರೆ ಎದ್ದ ಕುಡಿದಿ ಮೇಡಮ್ ಅಂತ ಬೈಯರಿದ್ರೆ ಹೊರತು ಯಾರು ಅದನ್ನೆಲ್ಲ ಮಾಡ್ತಿರ್ಲಿಲ್ಲ. ಮತ್ತೊಂದು ಫನ್ ಪಾರ್ಟ್ ಅಂತ ಹೇಳಿದ್ರೆ, ನಿಖಿಲ್ ಅವರು ಈ ಮೂವಿ ಬರೋಕ್ಕಿಂತ ಮುಂಚೆ ತುಂಬಾ ದಪ್ಪಾಗಿದ್ರು. ಮೂವಿ ಬಂದ ಮೇಲೆ ನಾವ್ ಇಳ್ಸ್ ಕಳ್ಸಿದೀವಿ ನಾವು. ಇಲ್ಲ, ಅದು ಆಕ್ಚುಲಿ ಉಲ್ಟಾ. ನನ್ನ ಎಷ್ಟು ಪ್ಯಾಂಪರ್ ಮಾಡ್ತಿದ್ರು ಇವರೆಲ್ಲಾರು. ಮೂವಿ ಆಗೋ ಟೈಮಲ್ಲಿ ನಿಕ್ಕಿ ಹಾಲು ಬಂದ್ಬೇಕಾ, ನಿಕ್ಕಿ ನಿಂಗೆ ಎಗ್ ಪಪ್ಸ್ ಬೇಕಾ, ನಿಕ್ಕಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕಾ, ಎಲ್ಲ ತಿನ್ಸಿದ್ರೆ ತಿನ್ಸ್ಬಿಟ್ರು. ನಾನು ಕೊಡ್ಸಿದ್ರೆ ಇವರೇ ಕೊಡ್ಸಿದ್ರೆ ನಾನು ತಿಂತಾ ಇದ್ದೆ. ಆಮೇಲೆ ಫುಲ್ ಬಿಸಿ ಸಾಂಗ್ ಹೋದ್ರೆ ನಿಕ್ಕಿ ದಪ್ಪ ಆಗ್ಬಿಡಿದೆ, ನಿಕ್ಕಿ ದಪ್ಪ. ಅವರೇ ಕೊಡ್ಸಿ ಅವರೇ ತಿನ್ಸ್ಬಿಟ್ಟು ಈ ಕುರಿನ ಮೇಯಿಸ್ಬಿಟ್ಟು ಬಲಿ ಕೊಡ್ತಾರಲ್ಲ. ಸಣ್ಣಕ್ಕೆ ಹೆಂಗ್ ತೋರ್ಸ್ಬೇಕು ಅನ್ನೋ ಪ್ಲಾನ್ ಮಾಡೋದು. ಆಮೇಲೆ ನನ್ನ ಹತ್ರನೇ ಕಾಸು ಕೇಳಿದ, ನಿಕ್ಕಿ ನೀನ್ ಸಣ್ಣಕ್ ತೋರಿಸ್ತೀನಿ, ನೀನೇ ಕಾಸು ಕೊಡು ಅಂತ. ಸೊ ಇಟ್ ವಾಸ್ ಅ ವೆರಿ ಹೆಲ್ದಿ ಟೀಮ್ ಆಕ್ಚುಲಿ. ನಾನು ಅಲ್ಲಿ ಆಚೆ ಎಲ್ಲಿ ನಾವು ಹೋಗಿದ್ದು ಫುಲ್ ಬಿಸಿ ಶೂಟಿಂಗ್ ಉತ್ತರ ಕರ್ನಾಟಕಕ್ಕೆಲ್ಲ ಹೋದಾಗ, ಅಲ್ಲಿ ಫುಲ್ ಇಡೀ ಟೀಮ್ ನಾನು ಒಬ್ಳೆ ಹುಡುಗಿ ಇದ್ದಿದ್ದು. ನಾನ್ ಬಿದ್ದೆ ಎದ್ದೆ, ನನ್ ಗೇಟ್ ಆಯ್ತು. ಬಟ್ ವಿ ವರ್ ಆಲ್ ಲೈಕ್ ಸೊ, ನನ್ಗೇನು ಆತರ ಒಂದು ಆಕ್ವರ್ಡ್ ಫೀಲಿಂಗೇ ಇರಲಿಲ್ಲ. ಅಯ್ಯೋ ಇಷ್ಟು ಜನ ಹುಡುಗರಿದಾರಪ್ಪ ಆತರ ನನ್ಗೆ ಏನೋ ಅನ್ಸ್ಲಿಲ್ಲ. ಇಟ್ ಆಕ್ಚುಲಿ ಮ್ಯಾಟರ್ಸ್ ಅ ಲಾಟ್, ಶ್ರೀನಿ, ಬಿಕಾಸ್ ಫಾರ್ ಅ ಗರ್ಲ್ ಯಾವಾಗ್ಲೂ ಅದೊಂದು ಭಯ ಇದ್ದೇ ಇರುತ್ತೆ. ಒಂದ್ ಹುಡುಗಿ ಯಾರು ಔಟ್ಡೋರ್ ಶೂಟಿಂಗ್ ಎಲ್ಲ ಹೋಗ್ಬೇಕು ಅನ್ನೋಂಗಿದ್ರೆ, ಅಯ್ಯೋ ಯಾವನ್ ಬರ್ತಾನೋ ರೂಮ್ಗೆ ಅನ್ನೋ ತರನೇ ಇರುತ್ತೆ. ಬಟ್ ಆತರ ಒಂದ್ ಸತಿನೂ ನನ್ಗೆ ಅನ್ಸಿಲ್ಲ. ಎವ್ರಿಬಡಿ ವಾಸ್ ಸೋ ಫ್ರೆಂಡ್ಲಿ. ನಿಕ್ಕಿ ನಿಂಗ್ ಅದ್ ಬೇಕಾ, ನಿಕ್ಕಿ ನಿಂಗ್ ಇದ್ ಬೇಕಾ. ನಂಗ್ ಒಂದ್ಸತಿ ಅಲ್ಲಿ ಸುಮ್ನೆ ನಡ್ಕೊಂಡ್ ಹೋಗ್ತೀನಿ ಅಂದ್ರೆ ಬಿಡ್ತಿರ್ಲಿಲ್ಲ ಯಾರು, ಇಬ್ರು ಹುಡುಗರು ಹಿಂದೆ ಬರೋರು. ಸೊ ಇಟ್ ವಾಸ್ ವೆರಿ ನೈಸ್ ಟು ಆಕ್ಚುಲಿ ಬಿ ಇನ್ ಶ್ರೀನಿವಾಸ ಕಲ್ಯಾಣ ಟೀಮ್. ಅಂಡ್ 3 ವರ್ಷ ಆಗಿರೋದ್ರಿಂದ ಇವರೆಲ್ಲ ಫುಲ್ ನಮ್ಗೆ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ಎಲ್ರೂನುವೆ. ಸೊ ದಟ್ಸ್ ಆಕ್ಚುಲಿ ಅ ವೆರಿ ಪಾಸಿಟಿವ್ ಫೀಲಿಂಗ್ ಫಾರ್ ದ ಹೋಲ್ ಮೂವಿ. ಹಾಯ್ ಸೂಪರ್, ಹಾಯ್ 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 ಹಾಯ್. ಸೊ ಕಾವೇರಿ ಅವರು ಸೂಪರ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು. ಪುನೀತ್ ಕೆ ಎನ್ ಹಾಯ್ ಹೇಳ್ತಾರೆ, ಹಾಯ್. ಅಂಡ್ ಹಾಗೆ ಶಿವಸ್ವಾಮಿ ಅವರು ಸೂಪರ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್. ಸೊ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಇದೇ ಫೆಬ್ರವರಿ 17ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಎಲ್ಲರೂ ನೋಡಿ ಹೋಗಿ ಎಂಜಾಯ್ ಮಾಡಿ. ಅಂಡ್ ಹಾಗೆ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ವಿ. ಅಂಡ್ ಫಸ್ಟ್ ವಿಡಿಯೋ ಸಾಂಗ್ ಲಾಂಚ್ ಮಾಡಿದ್ವಿ ಗ್ಯಾಪ್ ಅಲ್ಲಿ. ಸೊ ಯಾರು ನೋಡಿಲ್ವೋ ಗ್ಯಾಪ್ ಅಲ್ಲಿ ಹೋಗಿ ನೋಡಿ. ಅಂಡ್ ಹಾಗೆ ಇವತ್ತು 5:15 ಫುಲ್ ಬಿಸಿ ಅನ್ನೋ ಸೆಕೆಂಡ್ ಡುವೆಲ್ ಸಾಂಗ್ ನ ಲಾಂಚ್ ಮಾಡ್ತಾ ಇದ್ವಿ. ಸೊ Full Busy, my favorite ಶೇರ್ song. ಮಾಡಿ. ಅಂಡ್ ಇಡೀ ತಂಡಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಸ್ಟಿಲ್ ನೌ. ಅಂಡ್ ಹಾಗೆ ಇನ್ ಮುಂದೆನೂ ನಿಮ್ಮ ಸಪೋರ್ಟ್ ಸಿಕ್ಕಾಪಟ್ಟೆ ಬೇಕು. ಯಾಕಂದ್ರೆ ಎಲ್ಲ ಹೊಸಬ್ರು ತಂಡ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಆದಷ್ಟು ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ, ಸಾಂಗ್ ನ ರೀಚ್ ಮಾಡಿಸಿ. ನಾವು ಈ 3 ವರ್ಷ ಆಕ್ಚುಲಿ ತುಂಬಾ ಕಷ್ಟ ಪಟ್ಟಿದೀವಿ. ಸೊ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕು ಅಂದ್ರೆ ಅದು ನಿಮ್ಮಿಂದ, ಅಭಿಮಾನಿ ದೇವರುಗಳಿಂದ ಮಾತ್ರ ಸಾಧ್ಯ. ಸೊ ನಾವು ಬೇರೆಯವ್ರ ತರ ಬೋಸ್ಟ್ ಎಲ್ಲ ಮಾಡ್ಕೋತಾ ಇಲ್ಲ. ವಿ ಹ್ಯಾವ್ ಸ್ಟ್ರಗಲ್ಡ್ ಅ ಲಾಟ್ ಅಂಡ್ ಇಟ್ಸ್ ಅ ಜೆನ್ಯೂನ್ ಸ್ಟ್ರಗಲ್. ಓಕೆ, ಸೊ ನಾವು ಯಾವ್ದು ಹಾಯ್ ವಾನು. ಹಾಯ್ ವಾನು. ಓಕೆ, ಮತ್ತೊಂದು ಹೇಳಿದ್ರೆ ಈ ವಾನು ಅವರೇ ನಮ್ಗೆ ಉತ್ತರ ಕನ್ನಡದ ಲೊಕೇಶನ್ಸ್ ಎಲ್ಲ ಕೊಟ್ಟಿರೋದು. ಥ್ಯಾಂಕ್ ಯು ವಾನು ಅವರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಿವಿಂಗ್ ಅಸ್ ಅ ವೆರಿ ಗುಡ್ ಲೊಕೇಶನ್ ಇನ್ ಉತ್ತರ ಕನ್ನಡ. ಬಳ್ಳಾರಿ ನಾಗ ಹಾಯ್ ಹೇಳ್ತಿದ್ದಾರೆ. ಬಳ್ಳಾರಿ ನಾಗ ಆಕ್ಚುಲಿ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ನಮ್ ಸಿನಿಮಾದಲ್ಲಿ. ಅವ್ರ ಬಗ್ಗೆ ಆಮೇಲೆ ಯಾವಾಗ್ಲಾರು ಹೇಳ್ತಿದ್ದ ನಾನು. ಬಳ್ಳಾರಿ ನಾಗ ಅವ್ರ ಹೆಂಗೆ ಅಂದ್ರೆ ಒಂಥರ ಡಾನ್ ಇದ್ದಂಗೆ, ಅಂದ್ರೆ ನಮ್ಮ ನಿಖಿಲ್ ಅವ್ರನ್ನ ಬಾಡಿ ಗಾರ್ಡ್ ಇದ್ದಂಗೆ ಬಳ್ಳಾರಿ ನಾಗ. ಆಕ್ಚುಲಿ ಅವ್ರು ನನ್ ಬೌನ್ಸರ್ ಆಗಿದ್ರು ಶ್ರೀನಿವಾಸ ಕಲ್ಯಾಣ ಟೀಮ್ ಅಲ್ಲಿ. ಅದ್ ಹೆಂಗಂದ್ರೆ ಬೇರೆಯವ್ರ ಪಾಪ ಯಾರಾದ್ರೂ ಒಂದ್ ಚಾಕ್ಲೇಟ್ ಕೇಳಿದ್ರು, ಕೊಡಲ್ಲ ರೀ, ಏನ್ ಮಾಡ್ಕೋತೀರಾ ಹಂಗಿದ್ದು ಅವನು ಒಂದ್ ಚಾಕ್ಲೇಟ್ ಕೂಡ ನೀರ್ ಕೂಡ ಕುಡಿತೀವಿ ಅಂದ್ರೆ, ಇಲ್ಲ ಸರ್ ನಮ್ ಮೇಡಮ್ ಅವ್ರಿಗೆ ಬೇಕು, ನಾವು ಕೊಡಕ್ಕಾಗಲ್ಲ. ನನ್ ಡೈರೆಕ್ಟ್ ಆಗಲ್ಲ ಸರ್, ಹಂಗೆ. ಸೊ ಗುಡ್ ಪೀಪಲ್. ಸೊ ಅದರಿಂದ ನಮ್ ಹೀರೋನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಮಾರು ಜನ ಆಲ್ ದಿ ಬೆಸ್ಟ್ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ವಸಂತ್ ಅವ್ರು ಆಲ್ ದಿ ಬೆಸ್ಟ್. ನಿಖಿಲ್ ಥ್ಯಾಂಕ್ ಯು ವಸಂತ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅವಿನಾಶ್ ಬಿರಾದ್ ಅವ್ರು ನೈಸ್ ಜಾಬ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್.
ಚಿರಂಜೀವಿ ಸೂರಿ ಅವರು ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಚಿನ್ನು ಅವರು ಇಲ್ವಾ? ಇದು ನನ್ ಸಾಂಗ್, ನಾನು ಇದೀನಿ ತಾನೇ. ಚಿನ್ನು ಅಂತ ಕೇಳಿದ್ರೆ ಚಿನ್ನು ಅವ್ರ ಸಾಂಗ್ ನೋಡಿ ಗ್ಯಾಪ್ ಗ್ಯಾಪ್ ಅಂತ ನಾವು ಲಾಸ್ಟ್ ವೀಕ್ ಲಾಂಚ್ ಮಾಡಿದ್ವಿ. ಕವಿತಾ ನೀವು ಅಲ್ಲೇ ಕೇಳಿದ್ರೆ ಇಲ್ಲಿ ಕೇಳಿದ್ರೆ ಯಾರಿಗೂ ನಿಮ್ಗೆ ಚಿನ್ನು ಅಂತ ಹೇಳಿದ್ರು. ಕವಿತಾ ಅವರು ನೆಕ್ಸ್ಟ್ ಬರ್ತಾರೆ, ನೆಕ್ಸ್ಟ್ ಲೈವ್ ಅಲ್ಲಿ ಅವರು ಭಾಗಿಯಾಗಿರ್ತಾರೆ. ಸೊ ಈ ಸತಿ ಅವರು ಚೆನ್ನೈಯಲ್ಲಿ ಇದ್ದಾರೆ, ಅವ್ರು ಬರಕ್ ಆಗ್ಲಿಲ್ಲ. ಸೊ ಹಾಗಾಗಿ ನನ್ನನ್ನ ಇಲ್ಲಿಂದ ಹಿಡ್ಕೊಂಡ್ ಬಂದು ನಿಲ್ಸಿದ್ದಾರೆ, ಇಲ್ಲಿ ಮಾತಾಡ್ತಿದ್ದೀನಿ. ಅಂಡ್ ಹಾಗೆ ಬಳ್ಳಾರಿ ನಾಗವ್ರೇನೋ ಹಾಕಿದ್ರೆ ನಾವು ನಂಬಿದವರಿಗೆ ಹಾಗೇನೆ ಅಪ್ಪ ಆಯ್ತಪ್ಪ. ಸರ್ ನೀವು ಆಲ್ಸೋ ಸೂಪರ್ ಸರ್. ಆಯ್ತು, ಥ್ಯಾಂಕ್ ಯು. ನಾನು ಹೇಳಿಲ್ವಾ ಅವರೊಬ್ರು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅಂತ. ಪ್ರಕಾಶ್ ಅವರು ಹಾಯ್ ಹ್ಯಾವ್ ನೈಸ್ ಡೇ, ಥ್ಯಾಂಕ್ ಯು. ಆಮೇಲೆ ಅರುಣ್ ಪ್ರಭಾ ಅವರು ಹೂ ಇಸ್ ದಿಸ್ ಅಂತ ಕೇಳಿದ್ರೆ ಹಾಯ್, ನಾವು ಶ್ರೀನಿವಾಸ ಕಲ್ಯಾಣ ಅನ್ನೋ ಸಿನಿಮಾದ ತಂಡದವರು. ಸೊ ಸಿನಿಮಾ ಟ್ರೈಲರ್ ಈಗಾಗಲೇ ಲಾಂಚ್. ರಮೇಶ್ ಅವರೇ ಈ ಮೂವಿ ಡೈರೆಕ್ಟರ್ ಇವರೇ ಇಲ್ಲಿದ್ದಾರೆ. ಸೊ ಈ ಶ್ರೀನಿವಾಸ ಕಲ್ಯಾಣ ಮೂವಿ 17 ಫೆಬ್ರವರಿ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ಗೆ ಹೋಗಿ ನೋಡಿ. ಪೈರಸಿ, ಸೇ ನೋ ಟು ಪೈರಸಿ. ಓಕೆ. ಆಮೇಲೆ ಸುನಿಲ್ ಕುಮಾರ್ ಅವರು ಆಲ್ ದಿ ಬೆಸ್ಟ್, ಗುಡ್ ಈವ್ನಿಂಗ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್. ಭಾನು ಪ್ರಕಾಶ್ ಅವರು ವಾಚ್ ದಿ ಟ್ರೈಲರ್ ಸೂಪರ್ ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲಾ ಸ್ನೇಹಿತರುಗಳ ಜೊತೆ ಶೇರ್ ಮಾಡಿ ಅಂಡ್ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಿಸಿ. ದಟ್ ವಿಲ್ ಬಿ ಅ ಗ್ರೇಟೆಸ್ಟ್ ಹೆಲ್ಪ್ ಅಂಡ್ ನೀವು ಮಾಡೋಕ್ಕಾಗಂಥದ್ದು. ಅಂಡ್ ಗುರು ಅವರು ನಿಖಿಲ ರಾವ್ ಮೈಸೂರು ಹುಡುಗಿ ಕಾವೇರಿ ಸ್ಕೂಲ್ ಸ್ಟೂಡೆಂಟ್, ನಿಮ್ ಫ್ರೆಂಡ್ ಇರ್ಬೋದು. ಕಾವೇರಿ ಸ್ಕೂಲ್ ಯಾರು ಹಳೆ ಡವ್ವ ನೋಡ್ಬಿಡು. ನೋ ಸ್ಟೂಡೆಂಟ್ ಸೂಪರ್ ಆಗಿ ಡೈಲಾಗ್. ಕಾವೇರಿ ಸ್ಕೂಲ್ ಸ್ಟೂಡೆಂಟ್. ನಾನ್ ಸ್ಕೂಲಲ್ಲೇ ಕಲ್ಸಿದ್ದಲ್ಲ. ಅಂಡ್ ಶರಣು ಅವರು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಪ್ರೇಮ್ ಜೋಗರು ಸೂಪರ್ ಬ್ರೋ ಅಂತ ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಳ್ಳಾರಿ ಅವರು ನಮ್ಮ ಬಳ್ಳಾರಿ ನಾಗವ್ರು ಹೇಳ್ತಾರೆ, ನಿಖಿಲ ಮ್ಯಾಮ್ ಐ ಆಮ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು ಅಂತ. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಹೇಳಿದ್ರೆ 3 ವರ್ಷದ ಜೊತೆಗಿದ್ದಾರೆ. ನಾವು ಯಾವಾಗ್ಲೂ ಹೇಳ್ತೀವಲ್ಲ. ಸಾಗರ್ ಚಿನ್ನು ಅವರು ತುಂಬಾ 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 ಹಾಡ್ಗಳು ಬಿಟ್ಟಿದ್ದಾರೆ, ಹಾಡ್ಗಳು ಹಾಕಿದ್ದಾರೆ. ಸೊ ನಾವು ಸಾಂಗ್ ಮೂಲಕ ತುಂಬಾ 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 ಹಾಡ್ಗಳು ಹಾಕಿದ್ದೀವಿ ನೋಡಿ. ಅಂಡ್ ಹಾಗೆ ಪ್ರತಾಪ್ ಅವರು ಹಾಯ್ ಹೇಳ್ತಾರೆ, ಹಾಯ್. ಸಂತು ಅವರು ಹಾಯ್ ಹೇಳ್ತಾರೆ, ಹಾಯ್. ಸೊ ಬೇರೆ ಏನಾದ್ರು ಕ್ವೆಶನ್ಸ್ ಇದೆ ಕೇಳಿ ಯಾವ್ದಾರು ಒಂದು ಯದ್ವಾ ತದ್ವಾ ಹೇಗಿರ್ಬೇಕಂತ ಕೇಳಿ. ಹೇಳೋಕೆ ಆಗೋದು ಬಿಸಿ ಅಂತ ಹೇಳ್ಕೊಂಡು ನವೀನ್ ಪೂಜಾರಿ ಅವರು ಟಫೆಸ್ಟ್ ಕ್ವಶನ್ ಕೇಳಿದಾರೆ, ಅದಕ್ಕೆ ಹಾಯ್ ನಾನು ಹೇಳ್ತೀನಿ. ಮಹೇಶ್ ಅವರು ಹಾಯ್ ಅಂತ ಹೇಳ್ತಾರೆ, ನಮ್ ಕಡೆ ಹಾಯ್. We are Kannadigas, definitely I will watch movie. Thank you, super ಗುರು ನೀನು. ಇದು ಬೇಕು ನಮ್ಗೆ ಆಕ್ಚುಲಿ, ನಿಮ್ಮಂತವ್ರು ಇದನ್ನೇ. ಪ್ರಕಾಶ್ ಓಕೆ. ಸೊ ಸಿದ್ರಾಮ್ ಅವರು ಹಾಯ್ ಸೂಪರ್ ಅಂತ ಹೇಳಿದ್ರೆ ಹಾಯ್, ಥ್ಯಾಂಕ್ ಯು. ಸಂತೋಷ. ಊಟ ಆಯ್ತಾ? ಸಿನಿಮಾ ಬಗ್ಗೆ ಮಾತಾಡೋಣ. ಬಾಸ್ ಫುಲ್ ಬಿಸಿ, ನೀವಿಬ್ರು ಲವರ್ಸ್ ಅಂತ ಭರತ್ ಅನ್ಗೌಡ ಅಂತ ಹೇಳ್ತಿದ್ರೆ ಸಾಂಗ್ ಅಲ್ಲಿ ಮಾತ್ರ. ಸಾಂಗ್ ಅಲ್ಲಿ ಮಾತ್ರ. ಕಾಫಿ ಆಯ್ತು ಇವಾಗ ಆಯ್ತು. ಅಂಡ್ ಅಂಬಿಕಾ ಲೋಕಲ್ ಹಾಯ್. ರಿಯಲಿ ಐ ಆಮ್ ವಿತ್ ಶ್ರೀನಿವಾಸ ಕಳ್ಳ ನಮ್ಮ ಬಳ್ಳಾರಿ ಮತ್ತೆ ಕಳ್ಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬಳ್ಳಾರಿನಾಗ ಪ್ರಮೋಷನ್ಸ್ ಮಾಡಿ ನೀವು ಸುಮ್ಮನೆ ಟೀಮ್ ಜೊತೆ ಇದೀವಿ ಅಂದ್ರೆ ಬನ್ನಿ, ಒಂದ್ 100 ಜನ ಹುಡುಗನ್ ಕರ್ಕೊಂಡ್ ಬನ್ನಿ ನಾವ್ ಸಿನಿಮಾಗೆ. ಆಮೇಲೆ ಶರತ್ ನಂದಿ ರಾಮಚಂದ್ರ ಇಸ್ ಮೈ ಸ್ಕೂಲ್ ಮೇಟ್. ಯುಎಸ್ ಅಲ್ಲಿ ರಿಲೀಸ್ ಮಾಡ್ತಾರೆ, ಡೆಫಿನೆಟ್ಲಿ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ಬೇಕು ಅಂತ ನಾವು ಟ್ರೈ ಮಾಡ್ತಿದೀವಿ. ಎಲ್ಲ ನಿಮ್ಮ ಆಶೀರ್ವಾದ. ನವನೀತ್ ಗೌಡ ನೈಸ್ ಟ್ರೈಲರ್, ಥ್ಯಾಂಕ್ ಯು ಸೋ ಮಚ್. ಸೋಮಶೇಖರ್ ಎಸ್ ಎನ್ ಗೌಡ ಅವ್ರ ಕಾಫಿ ಆಯ್ತಾ? ಕಾಫಿ ಇವಾಗ ಜಸ್ಟ್ ಆಯ್ತು. ವೀರೇಶ್ವರ್ ಸೂಪರ್ ಅಂತ ಹೇಳಿದ್ರೆ ಮೂವಿ ಸೂಪರ್. ಅಣ್ಣ ಅಕ್ಕ ಅಂತ ಹೇಳಿದ್ರೆ ಒಳ್ಳೆ ಮನಸ್ಸು. ವಿಜಯ್ ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಅಂಡ್ ಗುರು ಗಂಗನಳ್ಳಿ ಹಾಯ್ ಆಲ್, ಹಾಯ್. ಮಂಜು ಗೌಡ ಅವ್ರ ಹಾಯ್. ಶ್ರೀನಿ ಅಂತ ಹೇಳಿದ್ರೆ ಹಾಯ್ ಮಂಜು. ಸೊ ಸಿನಿಮಾ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಫೆಬ್ರವರಿ 17ನೇ ತಾರೀಕು ರಿಲೀಸ್ ಆಗ್ತಾರೆ. ಸೊ ಮಿಸ್ ಮಾಡಕ್ ಹೋಗ್ಬಿಡಿ, ನೋಡಿ ಎಂಜಾಯ್ ಮಾಡಿ. ಇವತ್ತು ಸಾಯಂಕಾಲ 5:30ಗೆ ಗ್ಯಾಪ್ ಅಲ್ಲಿ ಅಂತ ಎರಡನೇ ಶ್ರೀನಿವಾಸ ಕಲ್ಯಾಣ ಸಿನಿಮಾದಿಂದ 2 ವಿಡಿಯೋಸ್ ಲಾಂಚ್ ಮಾಡ್ತಾ ಇದೀವಿ. ನೋಡಿ ಫುಲ್ ಬಿಸಿ ಸೊ ಫುಲ್ ಬಿಸಿ ಸಾಂಗ್ ನ ಲಾಂಚ್ ಮಾಡ್ತಾ ಇದೀವಿ. ಸೊ ನೋಡಿ ಎಲ್ಲರೂ ನಿಮ್ಮ ಎಲ್ಲಾ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂಡ್ ಹೆಲ್ಪ್ ಶ್ರೀನಿವಾಸ ಕಲ್ಯಾಣ ಟು ರೀಚ್ ಎವ್ರಿಬಡಿ. ಪ್ರಶಾಂತ್ ಅವರು ಯಾವ ತರ ಇದೆ ಸರ್? ನಾವು ಅದೇ ದೇವರ ಸಿನಿಮಾ ಅಲ್ಲ ಇದು, ನೋಡ್ಕೊಂಡು ನೋಡಿ. ಇಟ್ಸ್ ಅ ಗುಡ್ ಮೂವಿ ಆಕ್ಚುಲಿ, ಫನ್, ರೊಮ್ಯಾಂಟಿಕ್, ಸ್ವಲ್ಪ ಆ ಕಡೆ ಈ ಕಡೆ ಅಳುವುದು, ಯಾಕೆಂದ್ರೆ ಲವರ್ ಬಿಟ್ಟು ಹೋಗ್ತಾರಲ್ಲ ಹಿಂಗೆಲ್ಲ ಇರ್ಬೇಕಾದ್ರೆ. ಸೊ ಬಂದ್ ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೆ ಸತೀಶ್ ಕೃಷ್ಣಪ್ಪ, ಐ ಆಮ್ ವೇಟಿಂಗ್ ಟು ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ಸತೀಶ್. ಗುರು ಗಂಗನಳ್ಳಿ, ಐ ಲವ್ ಯುವರ್ ಮೂವೀಸ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಂಜು ಗೌಡ ಅವರು ಹಾಯ್ ಅಣ್ಣ. ನಶೀಬ ಚೆನ್ನಾಗಿದೆ ಅಂಕಲ್ ಅಂತ ಹೇಳಿಲ್ಲ ನೀವು. ಸರ್ ಟ್ರೈಲರ್ ಸೂಪರ್ ಆಗಿ ಎಲ್ಲ ಫ್ರೆಂಡ್ಸ್ ಹೋಗಿ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಾಗೇಶ್, ಥ್ಯಾಂಕ್ ಯು ಸೋ ಮಚ್. ಶಿವಶಂಕರ್ ಅವರು ಹಾಯ್ ಹೇಳಿದ್ರೆ ಹಾಯ್ ಶಿವಶಂಕರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿಜಯ್ ಅವರು ವಿ promote your in my page Kannada Hasya Kannadiga. Thank you so much. Thank you so much. Thank you so much.
ಅಂಡ್ ನಮ್ಮಮ್ಮ Hi, sweets. ಹಾಯ್ ಸ್ವೀಟ್ಸ್. Hi. ನಾನು cover ಆಗ್ಬಿಟ್ಟೆ. ಆಕ್ಚುಲಿ ಇವ್ರ ಅಮ್ಮ ಅಂತೂ ಸೂಪರ್ ಗೊತ್ತಾ, ಪುಳಿಯೋಗರೆ ಮೊಸರನ್ನ ಎಲ್ಲ ಚೆನ್ನಾಗಿ. ಇವ್ರ ಅಮ್ಮನೇ ನಂಗೆ ದಪ್ಪ ಮಾಡಿಸಿದ ಆಕ್ಚುಲಿ ಚೆನ್ನಾಗಿ. ನೀ ತಿನ್ನಿಸ್ತೀನ ಅಂತ ತಿನ್ಸೋರು. ಓಕೆ, ಮತ್ತೆ ಕಿರಣ್ ಕಲಮತ್ ಅವರು ಹಾಯ್ ಹೇಳ್ತಿದ್ರೆ. ಪ್ರಕಾಶ್ ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್, ಥ್ಯಾಂಕ್ ಯು ಸೋ ಮಚ್. ನವನೀತ್ ಗೌಡ್ ಅವರು ಎಸ್ ಬಿ ವಿಲ್ ವಾಚ್ ದ ಸಾಂಗ್ ಅಂಡ್ ನೈಸ್ ಡಬಲ್ ಮೀನಿಂಗ್ ನೇಮ್ ಅಂತ ಹೇಳ್ತಿದ್ರೆ. ಇಟ್ಸ್ ನಾಟ್ ಡಬಲ್ ಮೀನಿಂಗ್ ನೇಮ್. ಫುಲ್ ಬಿಸಿ ಇಸ್ ಲವ್ ಅಂಡ್ ಫುಲ್ ಬಿಸಿ. ಇಟ್ಸ್ ಅ ವೆರಿ ಸ್ಟ್ರೈಟ್ ನೇಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೂಪರ್ ಟ್ರೈಲರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶರಣು. ಅಂಡ್ ಹಾಗೆ ರವಿಕುಮಾರ್ ಅವರು ಆಲ್ ದಿ ಬೆಸ್ಟ್ ಅಂತ ಕಳ್ಸಿದ್ರೆ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅಗೇನ್. ಹಾಯ್ ಡಿಯರ್, ಯು ಆಲ್ ಆರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮಂಜುಗೌಡ ಅವರು ಲವ್ ಯು ಮೂವಿ ಅಂತ ಕಳ್ಸಿದ್ರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಯ್ ಅಂತ ಹೇಳ್ತಾರೆ ಕಂಡು ಅವರು. ಹಾಯ್. ರವೀಂದ್ರ ಗಜಾ ಅವರು ವೆರಿ ಗುಡ್ ಈವ್ನಿಂಗ್ ಅಂದ್ರೆ ಹಾಯ್, ವೆರಿ ಗುಡ್ ಈವ್ನಿಂಗ್. ಅಂಡ್ ಪ್ರಸನ್ನ ವಿ ಎಂ ನಮ್ಮ ಡೈಲಾಗ್ ರೈಟರ್ ಇಸ್ ಹಿಯರ್. ನಿಖಿಲ ಮೇಕಪ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಮಾಡ್ಲೇಬೇಕು. ಸೋಮಶೇಖರ್ ಅವರು ಟ್ರೈಲರ್ ಸೂಪರ್ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶಿವಶಂಕರ್ ಅವ್ರ ಸಿನಿಮಾ ಚೆನ್ನಾಗಿರ್ಲಿ ಅಂತ ಹೇಳಿದ್ರೆ 100% ನೋಡಿ ಎಂಜಾಯ್ ಮಾಡಿ. ಅಂಡ್ ಹಂಗೆ ನಾವು ಪುಳಿಯೋಗರೆ ಗೊಜ್ಜು ಬೇಕು ಕೊಟ್ಟು ಕಳ್ಸಿ ಪ್ಲೀಸ್. ಓಕೆ, so Lokesh Gowda, let's hope your movie do well and better to see other industry will remake. Thank you so much. ನಿಮ್ಮೆಲ್ಲರ ಆಶೀರ್ವಾದದಿಂದ ಹಂಗಾಗ್ಲಿ, ಎಲ್ಲರೂ ನೋಡಿ ಅಂಡ್ ಬೇರೆ ಸಿನಿಮಾ ಇಂಡಸ್ಟ್ರಿ ನೋಡಿ ಅದನ್ನ ರೀಮೇಕ್ ಮಾಡೋಣ ಹಂಗೆ ಆಗ್ಲಿ. ನಿಮ್ಮ ಆಶೀರ್ವಾದದಿಂದ ಹಂಗೆ ಆಗ್ಲಿ, ನಿಮ್ಮ ಬಾಯರ್ಕೆಯಿಂದ ಹಂಗೆ ಆಗ್ಲಿ. ಕಾವೇರಿ ಅವರು ನಿಮ್ಮ ಮೂವಿ 100 days. ಥ್ಯಾಂಕ್ ಯು ಸೋ ಮಚ್. ಬಳ್ಳಾರಿ ನಾಗ ಅವರು 100 girls with ಬಂಡಾಳಿ ನಾಗ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬಳ್ಳಾರಿ. ಅಂಡ್ ಗಣೇಶ್ ಅವರು ಆಸಮ್ ಟೀಸರ್, ಥ್ಯಾಂಕ್ ಯು ಸೋ ಮಚ್. ನಿತಿನ್ ಅವ್ರು ಹಾಯ್ ಅಂತಾರೆ. ಹಾಯ್. ಆಕಾಶ್ ರಾಕ್ ಅವರ ಹೆಲೋ ಬ್ರೋ, ಟ್ರೈಲರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಂಡ್ ರವೀಂದ್ರ ಅವರು ಸೂಪರ್ ಟ್ರೈಲರ್ ಸಖತ್ತಾಗಿದೆ, ಥ್ಯಾಂಕ್ ಯು ಸೋ ಮಚ್. ಸಿದ್ದರಾಜು ಅವರು ಯಾರು ನೀವು ಅಂತ ಕೇಳಿದ್ರು, ನಾವು ಶ್ರೀನಿವಾಸ ಕಲ್ಯಾಣ ಅನ್ನೋ ಒಂದು ಸಿನಿಮಾದ ತಂಡದವರು. ಸೊ ಸಿನಿಮಾ ಟ್ರೈಲರು ಸಾಂಗ್ಸ್ ಎಲ್ಲ ಆಚೆ ಇದೆ, ಸೊ ಹೋಗಿ ನೋಡಿ. ಅಂಡ್ ಒಳ್ಳೆ ಪ್ಲಾನಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರಸನ್ನ ಅವರು ಟ್ಯೂನ್ ಯಾವಾಗ ಹುಟ್ಟಿದ್ರು ತಾನೇ ಅವರೇ ಹೇಳಬೇಕು ಅಂತ ಹೇಳಾಯ್ತ್ರಿ. ಮತ್ತೊಂದು ಹೇಳ್ಬಿಟ್ರೆ ಹೇಳಿ ಪರವಾಗಿಲ್ಲ. ಇವಾಗ ಎಲ್ಲರೂ ನೋಡ್ತಾರೆ, ತುಂಬಾ ಜನ ರಾತ್ರಿ 2 ಗಂಟೆಗೆ ಅಂತ ಹೇಳ್ಬೋದು. ಸೊ ಇನ್ನೊಂದ್ಸಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇನ್ನೊಂದ್ಸಲಿ ಟ್ಯೂನ್ ಹೇಳ್ತಾರೆ. ಸೊ ಇನ್ನೊಂದ್ಸಲಿ ಕೇಳಿಸ್ಕೊಳಕ್ ರೆಡಿ ಆಗಿದೆ. ಸೊ ಯೋಗರಾಜ್ ಭಟ್ ಬರ್ದಿರುವಂತ ಒಂದು ಸಾಂಗ್ ಇದು. ಅಂಡ್ ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಅಲ್ಲಿ ಫುಲ್ ಬಿಸಿ ಸಾಂಗ್. ಇವತ್ತು 5:30 ಲಾಂಚ್ ಆಗ್ತದೆ. ಸೊ ನೋಡಿ ಎಂಜಾಯ್ ಮಾಡಿ. ಅಂಡ್ ಹಾಗೆ ಒನ್ಸ್ ಮೋರ್. ಓಕೆ, ಫುಲ್ ಬಿಸಿ ಸಾಂಗ್. ಆಕ್ಚುಲಿ ಈ ಫಿಲ್ಮ್ ಅಲ್ಲಿ ನಂದು 2 ಟ್ರ್ಯಾಕ್ ಇದೆ. ಒಂದು ಫುಲ್ ಬಿಸಿ ಅಂತ ಹೇಳಿ, ಮತ್ತೊಂದು ಕನಸುಗಳು ಅಂತ ಹೇಳಿ. ಅದಿನ್ನು ನೆಕ್ಸ್ಟ್ ರಿಲೀಸ್ ಮಾಡ್ತಾ ಇದೀವಿ ಸದ್ಯದಲ್ಲೇ. ಸೊ ನಾನು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಒಂದು 100-150 ಟ್ಯೂನ್ ಕೊಟ್ಟಿರ್ಬೋದು ಅಂತ ಹೇಳ್ತೀನಿ. ಒಂದಲ್ಲ ಎರಡಲ್ಲ, 2 ಬರೀ ಸೆಲೆಕ್ಟ್ ಆಗಿರೋದು ಅಷ್ಟೇ. ಸೊ 150 ತುಂಬಾ ಪೇಷನ್ಸ್ ಇಟ್ಕೊಂಡು ನನ್ನ ಜೊತೆ ಬೈಕೊಂಡು ಬಿಟ್ಟರೋ ಗೊತ್ತಿಲ್ಲ. ಬಟ್ ಒಂದು ಹಂಗರ್ ಇತ್ತು. ಹೌದು, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು, ಒಳ್ಳೊಳ್ಳೆ ಸಾಂಗ್ ಕೊಡ್ಬೇಕು ಅನ್ನೋ ಒಂದು ಹಂಗರ್ ಇತ್ತು. ಸೊ ತುಂಬಾ ಪೇಷನ್ಸ್ ಇಟ್ಕೊಂಡು ಅಷ್ಟು ಟ್ಯೂನ್ ರಿಜೆಕ್ಟ್ ಮಾಡಿದ್ರು. ಪರವಾಗಿಲ್ಲ ಶನಿ, ಇನ್ನೊಂದು ಮಾಡೋಣ ಬಿಡಿ ಅಂತ ತುಂಬಾ ಸ್ವೀಟ್ ಆಗಿ ಹೇಳೋರು. ಅಂಡ್ ದಟ್ಸ್ ದಿ ಬೆಸ್ಟ್ ಪಾರ್ಟ್ ಐ ಲೈಕ್ ಅಬೌಟ್ ಇಟ್. ಸೊ ಅದಾದ್ಮೇಲೆ ಒಂದಿಷ್ಟು ಟ್ಯೂನ್ ಅನ್ನು ಮಾಡ್ಕಳಿಸಿದ್ವಿ. ಈಗ ಮಾಡ್ಕಳ್ಸಾದ್ಮೇಲೆ ಲೈಕ್ ಸುಮ್ಮನೆ ಈ ತರ ಇಷ್ಟೊಂದು ಬಿಟ್ಟು ರೆಡಿ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ದು. ಅಂದ್ರೆ ಅದ್ರ ಜೊತೆ ಒಂದು 4-5 ಬೇರೆ ಬೇರೆ ಟ್ಯೂನ್ಗಳಿತ್ತು. ಸೊ ನಾನೇ ಬೇರೆ ಬೇರೆ ಟ್ಯೂನ್ ಕೇಳಿದಾಗ ಈ ಪರ್ಟಿಕ್ಯುಲರ್ ಟ್ಯೂನ್ ಅನ್ನ ನಾನು ಲೈಕ್ ಅಕ್ಸೆಪ್ಟ್ ಮಾಡಲಾಗಿದೆ. ಲೈಕ್ ಯಾಕಂದ್ರೆ ಅವರೆಲ್ಲ ರಿಜೆಕ್ಟ್ ಮಾಡಿ ನಾನು ಯಾವುದೇ ಅಕ್ಸೆಪ್ಟೆನ್ಸ್ ಕೊಡಿಸಲೇ ಇಲ್ಲಾಗಿದ್ರು ಅವರು. ಸೊ ಫೈನಲಿ ನೆಕ್ಸ್ಟ್ ಇಯರ್ ಬಂದಾಗ ಥಾನೆ ಅವರು ಇದು ಚೆನ್ನಾಗಿದೆ ಅಂತ ಹೇಳಿ, ಓಹ್ ಗ್ರೇಟ್. ಅಲ್ಲಿಂದ ನಮ್ಮ ಕತೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಾವು ಅದನ್ನ ಬಿಟ್ಟು ರೆಡಿ ಮಾಡಿದ್ವಿ. ಅದಾದ್ಮೇಲೆ ಒಂದು ಪಲ್ಲವಿ ಬಂತು, ಚರಣ ಬಂತು. ಸೊ ಅದಾದ್ಮೇಲೆ ಲೈಕ್ ವಾಯ್ಸ್ ಬೇಕಂತ ಹೇಳಿದಾಗ ವಿಜಯ್ ಪ್ರಕಾಶ್ ಅವರು ಇವತ್ತಿನ ದಿವಸದಲ್ಲಿ ಫುಲ್ ಸಾಂಗ್ ವಿತ್ ಗುಡ್ ಲಿರಿಕ್ಸ್, ವಿತ್ ಗುಡ್ ಸಿಂಗರ್, ವಿತ್ ಗುಡ್ ಏನು ಫೋಟೋಗ್ರಾಫಿ, ವಿತ್ ಗುಡ್ ಆರ್ಟಿಸ್ಟ್, ಎಲ್ಲ ಗುಡ್ ಅಂತ ಹೇಳಿ ಇದು ಒನ್ ಆಫ್ ದ ಬೆಸ್ಟ್ ಸಾಂಗ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಕೇಳೋಕೆ ನನಗೂ ಖುಷಿ ಆಗುತ್ತೆ. ಬಟ್ ಹವೆವರ್ ಎಲ್ಲಾ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಲೈಕ್ ಹೇಗೆ ನೀವು ಗ್ಯಾಪ್ ಅಲ್ಲಿ ನೋಡಿದ್ವಿ, ಗ್ಯಾಪ್ ಅಲ್ಲಿ ಫುಲ್ ಬಿಸಿನೂ ಚೆನ್ನಾಗಿ ಬಂದಿದೆ. ಅದಾದ್ಮೇಲೆ ಕನಸುಗಳು, ಅದಾದ್ಮೇಲೆ ಮತ್ತೆ ತುಂಬಾ ಸಾಂಗ್ಸ್ ಇದೆ, ಒಂದು 4-5 ಸಾಂಗ್ಸ್. ಆಲ್ ಆರ್ ವೆರಿ ಗುಡ್, ವೆಲ್ ಎಕ್ಸಿಕ್ಯೂಟೆಡ್ ಬೈ ನಮ್ಮ ಶ್ರೀನಿ ಅಂತ ಹೇಳ್ಬೋದು ಮತ್ತೆ ಅವ್ರ ತಂಡದವರು. ಸೊ ಲೈಕ್ ನಮ್ಮ ತಂಡದವರು. And also I like to thank Troll Sandalwood page for giving us an opportunity. Thank you ಸರಸ್ವತಿ ಅವರೇ. ನಿಮ್ಮ ಒಂದು ಪೇಜ್ ಅಲ್ಲಿ ಲೈವ್ ಮಾಡಿಕೊಟ್ಟು ಕೊಡುವಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಟ್ರಾಲ್ ಸ್ಯಾಂಡಲ್ವುಡ್ ಪೇಜ್ಗೆ. ಅಂಡ್ ಎಲ್ಲರಿಗೂ ಇಲ್ಲಿ ಇವತ್ತು ಹಾಯ್ ಹೇಳಿರೋರು, ಸೂಪರ್ ಅಂದಿರೋರು, ಟ್ರೈಲರ್ ಸೂಪರ್ ಅಂದಿರೋರು ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಯು ಸೋ ಮಚ್. ಇದೇ ಪ್ರೀತಿ, ಇದೇ ಆಶೀರ್ವಾದ ಯಾವಾಗ್ಲೂ, ಈ ಒಂದು ಸಪೋರ್ಟ್ ಯಾವಾಗಲೂ ನಮ್ಮ ತಂಡದ ಮೇಲೆ ಇರಲಿ.
ಬರ್ಲಿ. ಅಂಡ್ ಇನ್ನೊಂದ್ಸತಿ ಹೇಳ್ತಾ ಇದೀವಿ February 17th So, block ರಿಲೀಸ್ your dates, ಆಗ್ತಿದೆ. ಸೊ ಸಿನಿಮಾ ಪ್ಲೀಸ್ ನೋಡಿ ಡು ವಾಚ್ enjoy ಅಂಡ್ ಮಾಡಿ. ಸಪೋರ್ಟ್ ಅಸ್. ಅಂಡ್ ಇವತ್ತು ಫುಲ್ ಬಿಜಿ ಸಾಂಗ್ ಎರಡನೇ ವಿಡಿಯೋ ಸಾಂಗ್, ಶ್ರೀನಿವಾಸ ಕಲ್ಯಾಣ ಚಿತ್ರದ ಎರಡನೇ ವಿಡಿಯೋ ಸಾಂಗ್ ಇವತ್ತು ಲಾಂಚ್ ಆಗ್ತದೆ 5:30ಗೆ. ಸೊ ನೋಡಿ, ಎಲ್ಲರ ಜೊತೆ ಶೇರ್ ಮಾಡಿ ಅಂಡ್ ಸಾಂಗ್ ಹೇಗಿದೆ ಅಂತ ಹೇಳಿ ನಮಗೆ. ಮತ್ತೆ ಲೈವ್ ಬರ್ತೀವಿ, ಮತ್ತೆ ಸಿಗೋಣ. ಸೊ ವಿಲ್ ಬಿ ಎಂಡಿಂಗ್ ದ ಲೈವ್ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ನಮ್ದು ಹೆಸರು ಸೇಮ್ ಬಾಸು. ಮನಿ ಮ್ಯಾಟ್ರು ಬಂತು ಅಂದ್ರೆ ಡಾಂಟ್ ಟು ಗೆಟ್ ಟು ಕನ್ಫ್ಯೂಸ್ಡ್. ಎಂಟಿ ನನ್ನ ಪಾಕೆಟ್.